ಆಸ್ ಅ ಜರ್ನಲಿಸ್ಟ್ ಇರೋ ಪ್ರಶ್ನೆ ಏನು ಅಂತಂದ್ರೆ, ಅಮೆರಿಕಾದವರು ಪರಮಾಣುನ ಹೊಂದಬಹುದು, ಪರಮಾಣು ಬಾಂಬ್ ಮಾಡಬಹುದು, ಫ್ರಾನ್ಸ್ನವ್ರು ಮಾಡ್ಬೋದು, ಇಸ್ರೇಲ್ನವ್ರು ಮಾಡ್ಬೋದು. ಅವ್ರು ಮಾಡೋ ಕೆಲಸ ಯಾಕೆ ಇರಾನ್ನವ್ರು ಮಾಡಬಾರ್ದು? ಪರಮಾಣು ಬಾಂಬ್ ಇರಾನ್ ಮಾಡಬಾರದು ಅನ್ನುವ ಏಕೈಕ ಉದ್ದೇಶದಿಂದಲೇ ಇಷ್ಟೆಲ್ಲ ನಡೀತಾ ಇರೋದು. ಬಟ್ ಈಗ ವಿರೋಧಿಸ್ತಾ ಇರೋರು ಆಲ್ರೆಡಿ ಪರಮಾಣು ಬಾಂಬ್ ಹೊಂದಿರೋರೇ ತಾನೆ? ಹೌದು. ನನಗೆ ಪಾಸ್ಪೋರ್ಟ್ ಮೊದಲ ಪಾಸ್ಪೋರ್ಟ್ ಬಂದಾಗ ನನ್ನ ಪಾಸ್ಪೋರ್ಟ್ನಲ್ಲಿ ವ್ಯಾಲಿಡ್ ಫಾರ್ ಆಲ್ ಕಂಟ್ರೀಸ್ ಎಕ್ಸೆಪ್ಟ್ ಇಸ್ರೇಲ್ ಅಂತ ಬಂತು. ಭಾರತಕ್ಕೆ ಈ ಯುದ್ಧ ಆಗ್ತಾ ಇರೋದ್ರಿಂದ ಪರ್ಟಿಕ್ಯುಲರ್ಲಿ ಯಾವ ರೀತಿಯಾಗಿ ಪರಿಣಾಮ ಬೀರಬಹುದು ಅಂತ ಸಿವಿಲ್ ಸರ್ವಿಸ್ ವಿದ್ಯಾರ್ಥಿಗಳು ಗಮನ ಇಟ್ಟು ನೋಡ್ರಿ. ಭಾರತದಲ್ಲಿ ಒಂದು ಗೂಢಚರ ಏಜೆನ್ಸಿ ಇದೆ, R&AW ಅಂತ, ರಾ ಅಂತ. ಪಾಕಿಸ್ತಾನದವರು ಮೊಟ್ಟ ಮೊದಲ ಬಾರಿಗೆ ಪರಮಾಣು ಬಾಂಬ್ ಮಾಡಬೇಕು ಅಂತ ಮಾಡಿದಾಗ ಅತ್ಯಂತ ಗುಪ್ತ ರೀತಿಯಲ್ಲಿ ಅದನ್ನು ಇಟ್ಟಿದ್ರು. ಇದನ್ನು ಪತ್ತೆ ಮಾಡಿದವನು ಹೇಗೆ ಪತ್ತೆ ಮಾಡ್ದ ಗೊತ್ತಾ? ಅಟಾಮಿಕ್ ರಿಯಾಕ್ಟರ್ ಇಲ್ಲಿದೆ, ಅದರ ಹತ್ತಿರ ಹೋದರು. ಅಲ್ಲಿ ಬಾರ್ಬರ್ ಶಾಪ್, ಕ್ಷೌರಿಕನ ಅಂಗಡಿಗೆ ಹೋದರು. ಆ ಅಂಗಡಿಯವನ ಹತ್ರ ಅವನು ಹೇರ್ ಕಟ್ ಮಾಡಿದ್ನಲ್ಲ, ಆ ಕೂದಲುಗಳನ್ನು ಒಂದು ಪ್ಲಾಸ್ಟಿಕ್ ಚೀಲದಲ್ಲಿ ಸಂಗ್ರಹ ಮಾಡ್ಕೊಂಡು ಬಂದು ಅದು ಭಾರತಕ್ಕೆ ಕಳಿಸಿ, ಆ ಕೂದಲಲ್ಲಿ ಅಣು ವಿಕೇಂದ್ರೀಕರಣದ ಗೊತ್ತಾಗುತ್ತಾ ನಿಮಗೆ? ರೇಡಿಯೇಷನ್ ಗೊತ್ತು. ಇಂಡಿಯಾದ ಲ್ಯಾಬೊರೇಟರಿಲಿ ಇದೆ ಅಂತ ಗೊತ್ತಾದ ಮೇಲೆ ಫಸ್ಟ್ ಟೈಮ್ ನಾವೇ ಅಮೇರಿಕಾಗೆ ಹೇಳಿದ್ವಿ, ವಿಶ್ವಕ್ಕೆ ಹೇಳಿದ್ವಿ ಪಾಕಿಸ್ತಾನ ಮಾಡ್ತಾ ಇದ್ದಾರೆ ಅಂತ. ಮತ್ತು ಇನ್ನೊಂದು ವಿಷಯ ನಿಮಗೆಲ್ರಿಗೂ ಹೇಳ್ತೀನಿ, ಅವರು ನಮ್ಮ ಕನ್ನಡಿಗರು ಇದೇ ಬೆಂಗಳೂರಿನಲ್ಲಿ ಇವತ್ತೂ ಇದ್ದಾರೆ. ಅವ್ರು ಯಾರು ಸರ್? ನಾನು ಜಾಗತಿಕವಾಗಿ ಏನೆಲ್ಲ ಆಗ್ತಾ ಇದೆ ಅದರಿಂದ ನಮ್ಮ ಇಂಡಿಯಾಕ್ಕೇನು ತೊಂದರೆ ಆಗಬಹುದು, ಇಂಪ್ಯಾಕ್ಟ್ ಆಗಬಹುದು, ಅದ್ರ ಬಗ್ಗೆ ಕೇಳ್ತೀನಿ. ಬಟ್ ನನಗೆ ಆಸ್ ಅ ಜರ್ನಲಿಸ್ಟ್ ಇರೋ ಪ್ರಶ್ನೆ ಏನು ಅಂತಂದ್ರೆ, ಅಮೆರಿಕಾದವರು ಪರಮಾಣುನ ಹೊಂದಬಹುದು, ಪರಮಾಣು ಬಾಂಬ್ ಮಾಡಬಹುದು, ಫ್ರಾನ್ಸ್ನವ್ರು ಮಾಡ್ಬೋದು, ಇಸ್ರೇಲ್ನವ್ರು ಮಾಡ್ಬೋದು. ಅವ್ರು ಮಾಡೋ ಕೆಲಸ ಯಾಕೆ ಇರಾನ್ನವ್ರು ಮಾಡಬಾರ್ದು? ಒಂದು ಸ್ವಭಾವ ಏನಾಗುತ್ತೆ ಅಂದರೆ, ಪರಮಾಣು ಅಸ್ತ್ರಗಳನ್ನು ಹೊಂದಿರುವ ಕೆಲವೇ ದೇಶಗಳು ಪರಮಾಣು ಅಸ್ತ್ರಗಳು ಹೊಂದಿವೆ. ಅದರಲ್ಲಿ ಬಹಳ ದೊಡ್ಡ ದೇಶಗಳು, ಪರಮಾಣು ಅಸ್ತ್ರ ಹೊಂದಿರುವ ಬಹಳ ದೊಡ್ಡ ದೇಶಗಳು ಅಮೇರಿಕಾ, ರಷ್ಯಾ, ಚೀನಾ, ಫ್ರಾನ್ಸ್, ಇಸ್ರೇಲ್ ಕೂಡ ಪರಮಾಣು ಹೊಂದಿದೆ. ಆಮೇಲೆ ಭಾರತನೂ ಹೊಂದಿದೆ, ಪಾಕಿಸ್ತಾನ ಹೊಂದಿದೆ. ಈಗ ನಿಮಗೆ ನೆನಪಿರಲಿ, ಮೊನ್ನೆ ಭಾರತ ಪಾಕಿಸ್ತಾನ ನಡುವೆ ಯುದ್ಧ ಆದಾಗ ಪಾಕಿಸ್ತಾನ ತನ್ನಲ್ಲಿರುವ ಪರಮಾಣು ಬಾಂಬನ್ನು ಭಾರತದ ಮೇಲೆ ಪ್ರಯೋಗ ಮಾಡಬೇಕು. ಈ ರೀತಿ ಲಂಗು ಲಗಾಮಿಲ್ಲದೆ ತಮ್ಮಲ್ಲಿ ಪರಮಾಣು ಬಾಂಬ್ಗಳನ್ನು ಇಟ್ಕೊಂಡು ಇನ್ನೊಬ್ಬರ ಮೇಲೆ ಅವರು ಪ್ರಯೋಗ ಮಾಡಿದರೆ ಪ್ರಪಂಚ ಎಲ್ಲಿ ಹೋಗುತ್ತೆ ಅಂಥೇಳಿ ಕೇವಲ ಅಮೆರಿಕಕ್ಕಷ್ಟೇ ಅಲ್ಲ, ವಿಶ್ವದ ಬೇರೆ ಬೇರೆ ದೊಡ್ಡ ದೇಶಗಳಿಗೆ ಅದರ ಮೇಲೆ ವರಿ ಇದೆ. ಬಟ್ ಈಗ ವಿರೋಧಿಸ್ತಾ ಇರೋರು ಆಲ್ರೆಡಿ ಪರಮಾಣು ಬಾಂಬ್ ಹೊಂದಿರೋರೇ ತಾನೆ? ಹೌದು. ಅವರೇನಂತಾರೆ, ಈಗ ನಾವು ಭಾರತ ಕೂಡ ಪಾಕಿಸ್ತಾನ ಪರಮಾಣು ಬಾಂಬ್ ಹೊಂದಿದ್ದನ್ನು ವಿರೋಧಿಸಿದ್ವಿ. ಯಾತಕ್ಕೆ ವಿರೋಧಿಸಿದ್ವಿ ಅಂದರೆ, ಅಕ್ಕಪಕ್ಕದ ದೇಶಗಳು, ಮೊದಲು ಯುದ್ಧ ಆಗೋದು ನಮಗೆ ನಿಮಗೆ ಮಧ್ಯ, ಅಕ್ಕಪಕ್ಕದ ದೇಶಗಳ ಮಧ್ಯ. ನಮ್ಮ ಹತ್ರ ಇರೋ ಪರಮಾಣು ಬಾಂಬ್ ಅವ್ರಿಗೂ ಪರಮಾಣು ಬಾಂಬ್ ಇದ್ದರೆ ಇಬ್ಬರೂ ಒಬ್ಬರನ್ನೊಬ್ಬರು ಯುದ್ಧ ಆದರೆ, ನನ್ನ ಹತ್ರನೂ ಅದೇ ಅಸ್ತ್ರ ಇದೆ, ನಿನ್ನ ಹತ್ರನೂ ಅದೇ ಅಸ್ತ್ರ ಇದೆ ಅಂತಂದರೆ ಖಂಡಿತವಾಗಿ ಯಾವುದೂ ಲಂಗು ಲಗಾಮಿಲ್ಲದೆ ಒಬ್ಬರ ಮೇಲೆ ಒಬ್ಬರು ಪ್ರಯೋಗ ಮಾಡಬಹುದು. ಆ ಕಾರಣಕ್ಕಾಗಿ ಉಪಯೋಗಿಸಬಾರ್ದು ಅಂತ ಒಂದು. ಎರಡನೇದು, ಇರಾನ್ ಒಂದು ಸ್ಟ್ರಾಟಜಿಕಲಿ ಲೊಕೇಟೆಡ್ ದೇಶ. ಅಲ್ಲಿ ಗಲ್ಫ್ ಆಫ್ ಪರ್ಷಿಯಾ ಇದೆಯಲ್ಲ, ಆಯಿಲ್ ವಿಶ್ವದ ಅರ್ಧಕ್ಕಷ್ಟು ಹಡಗಿನ ಮಾರ್ಗ ಅಲ್ಲೇನಾದರೂ ನ್ಯೂಕ್ಲಿಯರ್ ಇದು ಅಟ್ಯಾಕ್ ಆಗ್ಬಾರ್ದು. ಇಡೀ ಇದನ್ನು ವಿಶ್ವದ ಟ್ರೇಡ್ ಏನಿದೆ, ಸಿಲ್ಕ್ ರೂಟ್ ಹೇಗೆ ನಾವು ಹೇಳಿದೆ ಅದೇ ರೀತಿ ಇದು ಒಂದು ಆ ರೂಟ್ದೊಂದು ಸಿಲ್ಕ್ ರೂಟ್ ಭಾಗ ಆಗಿತ್ತು ಬೈದಿವೆ, ಅದು ಕೂಡ ಹದಗೆಡುತ್ತೆ. ವಿಶ್ವನೇ ಅಲ್ಲೋಲ ಕಲ್ಲೋಲ ಆಗುತ್ತೆ. ಹಾಗಾಗಿ ಇವರೇನು ಹೇಳಿದ್ರು, ನಾವು ಇನ್ಸ್ಪೆಕ್ಷನ್ ಮಾಡ್ತೀವಿ, ನೀವೇನು ಮಾಡ್ತಿದ್ದೀರಿ ಇನ್ಸ್ಪೆಕ್ಷನ್ ಮಾಡ್ತೀವಿ, ಇನ್ಸ್ಪೆಕ್ಷನ್ ಕೊಡಿ ಅಂದರೆ ಕೊಡಲಿಲ್ಲ. ನಾವು ಬಾಂಬ್ ಮಾಡಲ್ಲ ಅಂತ ಬಾಯಲ್ಲಿ ಹೇಳಿದ್ರು. ನೀವು ಮಾಡದೆ ಹೋದರೆ ತೋರಿಸಿ ನಮಗೆ ಅಂತ ಕೇಳಿದ್ರೆ ಅದು ಮಾಡೋಕ್ಕೆ ಕೊಡಲಿಲ್ಲ. ಹಾಗಾಗಿ ಇವೆಲ್ಲ ಆಯ್ತು. ಇದು ಭಾಳ ಒಂಥರ ಕಾಂಪ್ಲಿಕೇಟೆಡ್. ನಾನು ನಿಮ್ಮ ವೀಕ್ಷಕರಿಗೆ ಅರ್ಥ ಆಗಲಿ ಅಂತ ತುಂಬ ಸರಳವಾಗಿ ಹೇಳಲಿಕ್ಕೆ ಟ್ರೈ ಮಾಡ್ತಿದ್ದೀನಿ. ಆದರೆ ಅಷ್ಟು ನಾನು ಹೇಳ್ತಿರೋ ಅಷ್ಟು ಸರಳ ಅಲ್ಲ, ಇದು ತುಂಬ ಕಾಂಪ್ಲಿಕೇಟೆಡ್ ಪ್ರಶ್ನೆ. ಹೀಗಾಗಿ ಪರಮಾಣು ಬಾಂಬ್ ಇರಾನ್ ಮಾಡಬಾರದು ಅನ್ನುವ ಏಕೈಕ ಉದ್ದೇಶದಿಂದಲೇ ಇಷ್ಟೆಲ್ಲ ನಡೀತಾ ಇರೋದು. ಇವಾಗ ಅಮೆರಿಕದ ಉದ್ದೇಶ ಏನಂದರೆ, ಇರಾನ್ ದೇಶದಲ್ಲಿ ಒಂದು ಹೊಸ ಸರ್ಕಾರ ಸ್ಥಾಪನೆ ಮಾಡೋದು, ಜನರಿಂದ ಬಂದಂತಹ ಒಂದು ಡೆಮಾಕ್ರೆಟಿಕ್ ಸರ್ಕಾರ ಸ್ಥಾಪನೆ ಮಾಡೋದು, ಮತ್ತು ಅದು
ಆರ್ಥಿಕವಾಗಿ ಎಲ್ಲ ರೀತಿಯಲ್ಲಿ ಸಾಮಾಜಿಕವಾಗಿ ಬೆಳವಣಿಗೆ ಆಗೋಕ್ಕೆ ಮಾಡಬೇಕು ಅನ್ನೋ ಒಂದು ಉದ್ದೇಶ ಅಂತ ಟ್ರಂಪ್ ಅವರು ಹೇಳ್ತಾ ಇದ್ದಾರೆ. ಆ ಉದ್ದೇಶ ಸಫಲ ಆಗಲಿ ಅಂತ ನಾವೆಲ್ಲ ಅನ್ಕೋಬೇಕು. ಆದರೆ ಯುದ್ಧ ತುಂಬ ದಿವಸ ನಡೆದರೆ, ಈಗಾಗಲೇ ನೋಡಿ ದುಬೈ ಮೇಲೆ ಬಾಂಬ್ ಬಿತ್ತು, ಕತಾರ್ ಹತ್ರ ಬಾಂಬ್ ಬಿತ್ತು, ಬೆಹರೀನ್ ಮೇಲೆ ಬಾಂಬ್ ಬಿತ್ತು. ಈ ರೀತಿ ಆಗ್ತಾ ಹೋದರೆ ನಮ್ಮಲ್ಲಿ ತುಂಬ ದೊಡ್ಡ ತೊಂದರೆ ನಮಗಾಗುತ್ತೆ. ಯಾಕೆಂದರೆ ಇರಾನಿಂದ ಆಯಿಲ್, ಪೆಟ್ರೋಲಿಯಂ ಪ್ರಾಡಕ್ಟ್ಗಳನ್ನು ಭಾರತ ಬಹಳ ಖರೀದಿ ಮಾಡ್ತೀವಿ. 97% ನಾವು ಅವ್ರ ಮೇಲೆ ಅವಲಂಬಿತರಾಗಿದ್ದೀವಿ. ನಾವೀಗ ನಾಳೆ ದಿವಸ ನಮ್ಮ ಪೆಟ್ರೋಲ್ ಬೆಲೆ ಏನಾಗುತ್ತೆ ಯೋಚನೆ ಮಾಡಿ. 100 ರೂಪಾಯಿ ಪೆಟ್ರೋಲ್ 500 ರೂಪಾಯಿ ಆದರೆ ನೀವು ಎಲ್ಲಿ ಹೋಗೋಣ? ಅದೇ ರೀತಿ ಚೀನಾ ದೇಶ ಪೆಟ್ರೋಲ್ ತುಂಬ ತಗೋತಾರೆ. ಅಮೇರಿಕಾಗೆ ವೆನಿಜುವೆಲಾ ಅಟ್ಯಾಕ್ ಮಾಡಿ ಅಲ್ಲಿ ಇವನು ಮಾಡಿಬಿಟ್ರಲ್ಲ. ಇನ್ನೊಂದು ನೀವು ನೋಡಬೇಕು, ನಮ್ಮ ಸಿವಿಲ್ ಸರ್ವಿಸ್ ವಿದ್ಯಾರ್ಥಿಗಳು ಗಮನ ಇಟ್ಟು ನೋಡಲಿ. ವೆನಿಜುವೆಲಾಗೆ ಅಮೇರಿಕಾ ಅಟ್ಯಾಕ್ ಮಾಡಿ ವೆನಿಜುವೆಲಾದ ಅಧ್ಯಕ್ಷರನ್ನೇ ರಾತ್ರೋರಾತ್ರಿ ಕಿಡ್ನ್ಯಾಪ್ ಮಾಡಿ ಅಮೇರಿಕಾಗೆ ತಂದು ಜೈಲಲ್ಲಿ ಇಟ್ರಲ್ಲ, ಅದೇ ರೀತಿ ಇರಾನ್ ಮೇಲೆ ಅಟ್ಯಾಕ್ ಮಾಡಿ ಇರಾನ್ನ ಅಯೋತಲ್ಲಾ ಅವರನ್ನೇ, ಹಮೇನಿನೇ ನೀವು ಕೊಲೆ ಮಾಡಿ ಅವರ ಮಗ, ಅವರ ಸೊಸೆ, ಮೊಮ್ಮಕ್ಕಳು ಎಲ್ಲರನ್ನೂ ನಾಶ ಮಾಡೋದಲ್ಲ. ಇದರ ಉದ್ದೇಶ ಒಂದೇ, ವೆನಿಜುವೆಲಾ ವಿಶ್ವದ ಅತ್ಯಂತ ಹೆಚ್ಚಿನ ಪೆಟ್ರೋಲಿಯಂ ಪ್ರೊಡಕ್ಷನ್ ದೇಶ. ಇರಾನ್ ಅದೇ ರೀತಿ ಪೆಟ್ರೋಲಿಯಂ ದೇಶ. ಇರಾನ್ ಪೆಟ್ರೋಲಿಯಂ ಯಾರಿಗೆ ಬೇಕು ಹೆಚ್ಚಾಗಿ ತಗೊಳ್ಳೋದು? ಇಂಡಿಯಾ ಅಲ್ಲ, ಚೀನಾ. ಅಮೇರಿಕಾಗೂ ಚೀನಾಗೂ ಆಗಲ್ಲ. ಸಾರ್ವಭೌಮತ್ವ ಇವೆಲ್ಲ ಒಳ್ಳೊಳಗೊಳಗೆ ಏನಿರುತ್ತೆ ಅಂದರೆ, ವಿಶ್ವದಲ್ಲಿ ಯಾರು ಸಾರ್ವಭೌಮತ್ವ ಸಾಧಿಸಬೇಕು. ಅಮೇರಿಕಾಗೆ ಚೀನಾ ಆಗಲಿ, ಇರಾನ್ ಆಗಲಿ, ವೆನಿಜುವೆಲಾ ಆಗಲಿ, ರಷ್ಯಾ ಆಗಲಿ, ಯಾರೇ ಆಗಲಿ ಸಾರ್ವಭೌಮತ್ವ ಸ್ಥಾಪಿಸುವುದು ಇಷ್ಟ. ನಾನೇ ದೊಡ್ಡಣ್ಣ ಆಗೋದು ಇಷ್ಟ ಇಲ್ಲ. ದೊಡ್ಡಣ್ಣ ಅಂತ ಅಮೆರಿಕ ಯಾವಾಗಲೂ ತನ್ನನ್ನು ತಾನು ನಾನೇ ದೊಡ್ಡಣ್ಣ. ಬಟ್ ಅದರಿಂದ ಅವಾಗವಾಗ ಅಪಾಯಗಳು ಕೂಡ ಆಗುತ್ತಲ್ಲ ಸರ್? ಆಗುತ್ತೆ, ಹಾಗೆ ಆಗುತ್ತೆ. ಯಾಕೆಂದ್ರೆ ನಮ್ಮ ಟ್ಯಾಕ್ಸೇಷನ್, ಟ್ಯಾಕ್ಸ್ ವಾರ್ ಅಂತಾನೆ ನಾವು ಅದನ್ನ ಕರಿಬಹುದು. ಎಲ್ಲ ಥರ ಆಗುತ್ತೆ. ಇದು ಮುಂದೆ ಏನೇನಾಗುತ್ತೋ ನೋಡೋಣ. ಈಗ ಸದ್ಯಕ್ಕಂತೂ ಇದರಿಂದ ಸಾಕಷ್ಟು ಜಾಗತಿಕವಾಗಿ ಬದಲಾವಣೆಗಳಾಗುತ್ತೆ. ಜಾಗತಿಕವಾಗಿ ಬೇಕಾದಷ್ಟು ಬದಲಾವಣೆ, ಆರ್ಥಿಕವಾಗಿ ಬದಲಾವಣೆ ಆಗುತ್ತೆ, ಸಾಮಾಜಿಕವಾಗಿ ಬದಲಾವಣೆ ಆಗುತ್ತೆ, ರಾಜಕೀಯವಾಗಿ ಬದಲಾವಣೆ ಆಗುತ್ತೆ. ಹೊಸ ರೀತಿಯ ಪೊಲಿಟಿಕಲ್ ಈಕ್ವೇಷನ್, ಹೊಸ ರೀತಿಯ ಕಂಟ್ರಿಗಳ ಮಧ್ಯೆ ಈಕ್ವೇಷನ್ ಪ್ರಾರಂಭ ಆಗುತ್ತೆ. ಓಕೆ ಸರ್, ನಾನು ನಮ್ಮ ಭಾರತದ ಜಾಗತಿಕ ನೀತಿಯನ್ನು ತಗೊಂಡ್ರೆ ಅಥವಾ ನಮ್ಮ ಭಾರತ ದೇಶ ಬೇರೆ ರಾಷ್ಟ್ರಗಳ ಜೊತೆ ಸಂಬಂಧ ಹೇಗಿದೆ ಅಂತ ನಾವು ಕನ್ಸಿಡರ್ ಮಾಡೋದಾದರೆ, ಅಮೆರಿಕ ಬಿಡಿ, ಅದು ಗೋಸುಂಬೆ, ಅದ್ರ ಬಣ್ಣ ಯಾವಾಗಲೂ ತಿರುಗಿಸ್ತಾನೆ ಇರುತ್ತೆ. ಬಟ್ ಇಲ್ಲಿ ಇರಾನ್ ಮತ್ತು ಇಸ್ರೇಲ್ ಅನ್ನುವಂತಹ ದೊಡ್ಡ ಬಲಿಷ್ಠ ರಾಷ್ಟ್ರಗಳನ್ನು ನಾವು ತಗೊಂಡ್ರೆ, ಇಸ್ರೇಲ್ ಚಿಕ್ಕದು ಕಾಣಿಸುತ್ತೆ, ಬಟ್ ಅದರಲ್ಲಿ ತುಂಬ ಪವರ್ ಇದೆ. ಇಸ್ರೇಲ್ನವ್ರ ಜೊತೆನೂ ಕೂಡ ಭಾರತದ ಸಂಬಂಧ ಚೆನ್ನಾಗಿದೆ, ಇರಾನ್ನವ್ರ ಜೊತೆನೂ ಕೂಡ ಭಾರತದ ಸಂಬಂಧ ತುಂಬ ಚೆನ್ನಾಗಿದೆ. ಭಾರತಕ್ಕೆ ಈ ಯುದ್ಧ ಆಗ್ತಾ ಇರೋದ್ರಿಂದ ಪರ್ಟಿಕ್ಯುಲರ್ಲಿ ಯಾವ ರೀತಿಯಾಗಿ ಪರಿಣಾಮ ಬೀರಬಹುದು ಅಂತ ನೋಡಿ. ಭಾರತ ಇಸ್ರೇಲ್ ಸಂಬಂಧ ಮೇಲೆ ಕೆಳಗೆ ಹೋದಂಥ ಸಂಬಂಧ. ಅರ್ಲಿಯರ್ ಟೈಮ್ಸ್ ಚೆನ್ನಾಗಿದೆ, ಅದೇ ಸದ್ಯಕ್ಕೆ ಚೆನ್ನಾಗಿದೆ. ಅರ್ಲಿಯರ್, ಯಾಕೆಂದ್ರೆ ನಾವು ಹಿಸ್ಟ್ರಿ ಓದಬೇಕು. ನನ್ನ ಪ್ರತೀಕಾರದಲ್ಲಿ ಭಾರತ ಮತ್ತು ಇಸ್ರೇಲ್ ನಡುವಿನ ಸಂಬಂಧ 1948 ಇಸ್ರೇಲ್ ಅಸ್ತಿತ್ವಕ್ಕೆ ಬಂತು, 47 ನಾವು ಬಂದ್ವಿ. ನಾವಿಬ್ಬರು ಆಲ್ಮೋಸ್ಟ್ ಓರಗೆಯವರು. ನಮ್ಮ ಸಂಬಂಧ ಹೇಗಾಗಿದೆ ಅಂತ ಬರ್ತಾ ಇದೆ. ನಾವು ಇಸ್ರೇಲ್ ಬಗ್ಗೆ ಮಾತಾಡುವಾಗ ಪ್ಯಾಲೆಸ್ಟೈನ್ ಬಗ್ಗೆ ಮಾತಾಡಲೇಬೇಕು. ಭಾರತವು ಇಸ್ರೇಲ್ಗೆ ಸಪೋರ್ಟ್ ಮಾಡೋಕ್ಕಿಂತ ಮುಂಚೆ ಪಾಲಸ್ತೀನಿಯರಿಗೆ ಸಪೋರ್ಟ್ ಮಾಡ್ತಿತ್ತು. ಮೊದಲು ನನಗೆ ಬುದ್ಧಿ ತಿಳಿದಾಗಿಂದ ನನಗೆ ಪಾಸ್ಪೋರ್ಟ್ ಮೊದಲ ಪಾಸ್ಪೋರ್ಟ್ ಬಂದಾಗ ನನ್ನ ಪಾಸ್ಪೋರ್ಟ್ನಲ್ಲಿ ವ್ಯಾಲಿಡ್ ಫಾರ್ ಆಲ್ ಕಂಟ್ರೀಸ್ ಎಕ್ಸೆಪ್ಟ್ ಇಸ್ರೇಲ್ ಅಂತ ಬರ್ತಿತ್ತು. ಇಸ್ರೇಲ್ಗೆ ಹೋಗಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಅದಾದ ನಂತರ ಅವರ ರಾಜತಾಂತ್ರಿಕ ಸಂಬಂಧ ಸುಧಾರಣೆ ಆಯಿತು. ಪ್ಯಾಲೆಸ್ಟೈನ್ ಮತ್ತು ಇಸ್ರೇಲ್ ಎರಡು ದೇಶ, ಬೇರೆ ಬೇರೆ ದೇಶ ಆಗಬೇಕು ಅಂತ ಭಾರತ ಮೊದಲಿನಿಂದಲೂ ಪ್ರತಿಪಾದಿಸ್ತಾ ಬಂದಿದೆ. ಮೊದಲಿನಿಂದಲೂ 2 ನೇಷನ್ ಥಿಯರಿ ಅಂತ ಕರಿತೀವಿ ನಾವು. ಆ 2 ನೇಷನ್ಗೆ ಭಾರತಕ್ಕೆ ನಮಗೆ ಎರಡೂ ಬೇಕು, ನೀವು ಬೇಕು, ಅವರು ಬೇಕು, ನಾವಿಬ್ಬರೂ ಬೇಕು ಅಂತ ಭಾರತ ಇತ್ತೀಚಿನ ಮತ್ತು ಇರಾನ್ ಅಂತೂ ನಮ್ಮ ಭಾರತಕ್ಕೆ ಬೇಕೇ ಬೇಕು. ಯಾಕೆಂದರೆ ಅಮೆರಿಕ ತೈಲವನ್ನು ಖರೀದಿ ಮಾಡಬಾರ್ದು ಅಂತ ನಿರ್ಬಂಧ ಹೇಳಿದಾಗಲೂ ಸಡ್ಡೆ ಹೊಡೆದ ನಾವು ತಗೋತಾ ಇದ್ದೀವಿ. ಇವತ್ತಿಗೂ ಅವ್ರಿಗೂ ಅಷ್ಟೇ, ಇಲ್ಲಿ ಬೆಳೆಯುವ ಬಾಸುಮತಿ. ನಾವು ಇರಾನ್ನಿಂದ ಚಾಬಹಾರ್ ಪೋರ್ಟ್ ಅಂತಿದೆ, ಆ ಚಬಹಾರ್ ಪೋರ್ಟನ್ನು ನಾವು ಡೆವಲಪ್ ಮಾಡಿದ್ವಿ. ನಿತೀಶ್ ಗಡ್ಕರಿ ಹೋಗಿದ್ರು,
ಆ ಪೋರ್ಟಿಂದಾನೇ ನಾವು ಪೆಟ್ರೋಲಿಯಂ ತೊಗೋಬೇಕು ಅಂತ ಮಾಡಿದ್ವಿ. ಭಾರತ ಮತ್ತು ಇರಾನ್ ನಡುವಿನ ಪೈಪ್ಲೈನ್ ಹಾಕಬೇಕು ಅಂತಲೇ ನಾವು ಪ್ಲ್ಯಾನ್ ಮಾಡಿದ್ದು. ಅದು ಇನ್ನೂ ಬಂದಿಲ್ಲ. ಸೊ ಈಗ ಚೈನಾಯಿಂದ ಪೈಪ್ಲೈನ್ ಮಾಡ್ತಿದ್ದಾರೆ. ಸೊ ಇರಾನ್ಗೆ ಇರಾನ್ ಇಂಡಿಯಾ, ಇರಾನ್ ಚೈನಾ. ಸೊ ನಮಗೆ ಇರಾನ್ ಜೊತೆ ಸಂಬಂಧ, ರಾಜತಾಂತ್ರಿಕ ಸಂಬಂಧ ಕಾಲಾನುಕಾಲದಿಂದ ಚೆನ್ನಾಗಿದೆ. ನಾನೀಗಾಗಲೇ ನನ್ನ ಮಾತು ಶುರು ಮಾಡಿದಾಗ ಹೇಳಿದೆ, ಭಾರತದ 2,000 ವಿದ್ಯಾರ್ಥಿಗಳು ಇರಾನ್ನಲ್ಲಿ ಮೆಡಿಸಿನ್ ಓದ್ತಾ ಇದ್ದಾರೆ. ಇವತ್ತಿಗೂ ಓದ್ತಿದ್ದಾರೆ. ನಮ್ಮ ರಾಜತಾಂತ್ರಿಕ ಸಂಬಂಧ ಮೊದಲಿಂದನೂ ತುಂಬ ಚೆನ್ನಾಗಿದೆ. ಮೊದಲೇ ಹೇಳಿದಂಗೆ ನಮ್ಮಿಬ್ಬರಿಗೂ ಇರಾನ್ ನಮ್ಮದು ಏನು ಇದೇ ಇಲ್ಲ, ವ್ಯತ್ಯಾಸ ಇಲ್ಲ. ಭಾರತ ಇಸ್ರೇಲ್ ನಾವೇನು ಮಾಡ್ಕೊಂಡ್ವಿ ಅಂದರೆ, ಭಾರತ ಮೊದಲಿಂದ ನಮ್ಮ ಫಾರಿನ್ ಪಾಲಿಸಿನಲ್ಲಿ ನೀವು ಬೇಕು ಅವರು ಬೇಕು, ನಮಗೆ ಇಂಥವರು ವಿರುದ್ಧ ಇಂಥವರು ಪರ ಇಲ್ಲವೇ ಇಲ್ಲ ಅಂಥೇಳಿ ನಾವು ಇಬ್ಬರು ಕೂಡ ಉತ್ತಮ ಸಂಬಂಧ ಬೆಳೆಸ್ಕೊಂಡು ಬಂದ್ವಿ. ಈಗ ಇತ್ತೀಚಿನ ದಿನಗಳಲ್ಲಿ ಕೂಡ ಅಮೆರಿಕ ನಿರ್ಬಂಧ ಹೇರಿದ್ರು ನಾವು ಇರಾನಿಂದ ತಗೋತಾ ಇದ್ವಿ. ಸೊ ಇರಾನ್ ಬಗ್ಗೆ ನಮಗೆ ಗೌರವ ಇದೆ, ಉತ್ತಮ ಸಂಬಂಧ ಇದೆ. ನಾವು ಅದೇ ಇಸ್ರೇಲ್ ಕಳೆದ ಕೆಲವು ವರ್ಷಗಳಲ್ಲಿ ಇಸ್ರೇಲ್ ಜೊತೆ ನಮ್ಮ ಸಂಬಂಧ ಬಹಳ ಇಂಪ್ರೂವ್ ಆಗಿಬಿಟ್ಟಿದೆ. ನಿಮಗೆ ಬಹಳ ಉತ್ತಮ ಉದಾಹರಣೆ ನೋಡಬೇಕು ಅಂದರೆ, ಇಸ್ರೇಲ್ ಇರಾನ್ ಮೇಲೆ ಮೊನ್ನೆ ಶನಿವಾರದ ದಿವಸ ಅಟ್ಯಾಕ್ ಮಾಡಿದ್ದು, ನರೇಂದ್ರ ಮೋದಿಯವರು ಟೆಲ್ ಅವೀವಿಂದ ವಾಪಸ್ ಬಂದ ನಂತರ ಮೊದಲೇ ಅಮೆರಿಕದವ್ರು ಹೇಳಿದರು ನಾವು ಅಟ್ಯಾಕ್ ಮಾಡ್ತೀವಿ ಅಂತ, 1 ವಾರದಲ್ಲಿ ಅಟ್ಯಾಕ್ ಮಾಡ್ತೀವಿ ಅಂತ ಹೇಳಿದರು. ಆ 1 ವಾರ ಫ್ರೈಡೇ ದಿವಸ ಮುಗೀತು. ನರೇಂದ್ರ ಮೋದಿಯವರು ವಾಪಸ್ ಇಂಡಿಯಾಗೆ ಅವ್ರ ಪ್ಲೇನ್ ಬಂದು ರೀಚ್ ಆಗಿದ ಮೇಲೆ ಅವರು ಅಟ್ಯಾಕ್ ಆಯಿತು. ನಮ್ಮ ಬಗ್ಗೆ, ಇಸ್ರೇಲ್ ಬಗ್ಗೆ ನಾವು ಅತ್ಯಂತ ಉತ್ತಮ ಡಿಫೆನ್ಸ್ ಸಂಬಂಧ. ಅವರು ಎಲೆಕ್ಟ್ರಾನಿಕ್ಸಲ್ಲಿ ವಿಶ್ವದ ಅಗ್ರಮಾನ್ಯ ದೇಶಗಳಲ್ಲಿ ಒಂದು ಎಲೆಕ್ಟ್ರಾನಿಕ್ಸ್ ಉದ್ದಿಮೆ ಮತ್ತು ಡಿಫೆನ್ಸ್ ಉದ್ದಿಮೆ. ಇರಾನ್ನಲ್ಲಿ ಈಗ ನೀವು ನಿನ್ನೆ ದಿವಸ ಟಿ ವಿನಲ್ಲಿ ನೋಡಿರ್ಬೋದು, ಹಿಂದೆನೂ ನೋಡಿರ್ಬೋದು, ಇರಾನ್ ದೇಶ ಎಷ್ಟು ಕ್ಷಿಪಣಿಗಳನ್ನು ಹಾರಿಸಿದರೂ ಇಸ್ರೇಲ್ ದೇಶದ ಮೇಲೆ ಅದೇ ಏರ್ ಡೋಮ್ ನಾವು ತಗೋತಾ ಇದ್ದೀವಿ. ಇಸ್ರೇಲ್ ದೇಶ ಭಾರತಕ್ಕೆ ಏರ್ ಡೋಮ್ ಕೊಡ್ತಾ ಇದ್ದಾರೆ. ಪಾಕಿಸ್ತಾನ ಭಾರತದ ನಡುವೆ 2 ದೇಶಗಳ ನಡುವೆ ಯುದ್ಧವಾದಾಗ ಆಪರೇಷನ್ ಸಿಂಧೂರ್ ಟೈಮಲ್ಲಿ ಇಸ್ರೇಲ್ ದೇಶ ಕೊಟ್ಟ ಹಲವಾರು ಡಿಫೆನ್ಸ್ ಎಕ್ವಿಪ್ಮೆಂಟ್ ಮೂಲಕ ನಾವು ಆ ಯುದ್ಧದಲ್ಲಿ ಗೆಲ್ಲುವ ಹಾಗಾಗಿ ನಾವು ಮೊದಲಿಂದ ನಮ್ಮ ದೇಶ ಹೆಂಗೆ ಅಂದರೆ, ನಾವು ಯಾರಿಗೂ ವಿರೋಧ ಇಲ್ಲ. ಇನ್ಫ್ಯಾಕ್ಟ್ ಪಾಕಿಸ್ತಾನ ಅಲ್ಲಿ ಪರಮಾಣು ಬಾಂಬ್ನ ರೆಡಿ ಮಾಡ್ತಾ ಇದೆ ಅಥವಾ ಯುರೇನಿಯಂನ ಸ್ಟಾಕ್ ಮಾಡ್ತಾ ಇದೆ. ಆ ಜಾಗಕ್ಕೂ ಕೂಡ ಇಲ್ಲಿಂದ ಮಿಸೈಲ್ ಹೋಯ್ತಲ್ಲ, ಅದು ಕೂಡ ಇಫ್ ಐ ಆಮ್ ನಾಟ್ ರಾಂಗ್ ಇಸ್ರೇಲಿಂದ ಬಂದಿದ್ದು ಅಂತ. ಇನ್ನೂ ಒಂದು ನಿಮ್ಗೆ ಹೇಳ್ತೀವಿ, ಅದು ಹೇಳಿದ್ರಲ್ಲ ಪಾಕಿಸ್ತಾನದ ಪರಮಾಣು ಇದನ್ನು ನಂದು ಇನ್ನೊಂದು ಪುಸ್ತಕ ಇವತ್ತು ನಿಮಗೆ ತಂದು ತೋರಿಸ್ಲಿಕ್ಕೆ ವೀಕ್ಷಕರಿಗಾಗಿಲ್ಲ. ಭಾರತದಲ್ಲಿ ಒಂದು ಗೂಢಚರ ಏಜೆನ್ಸಿ ಇದೆ, R&AW ಅಂತ, ರಾ ಅಂತ. ಕರೆಕ್ಟ್. ರಾ ಬಗ್ಗೆ ಒಂದು ಪುಸ್ತಕ ಬರೆದಿದ್ದೀನಿ, ಏಟಿಗೆ ಎದಿರೇಟು. ಇದನ್ನು ತುಂಬ ಜನಕ್ಕೆ ಈ ಪುಸ್ತಕದ ಬಗ್ಗೆ ಗೊತ್ತಿಲ್ಲ. ಈ ನಿಮ್ಮ ಮೂಲಕ ನಮ್ಮ ವೀಕ್ಷಕರಿಗೆ ತಿಳಿಸೋದೇನೆಂದರೆ, ಏಟಿಗೆ ಎದಿರೇಟುನಲ್ಲಿ ರಾ ಕಾರ್ಯಾಚರಣೆ ಬಗ್ಗೆ ಬರೆದಿದ್ದೀನಿ. ಪಾಕಿಸ್ತಾನದವರು ಮೊಟ್ಟ ಮೊದಲ ಬಾರಿಗೆ ಪರಮಾಣು ಬಾಂಬ್ ಮಾಡಬೇಕು ಅಂತ ಮಾಡಿದಾಗ ಅತ್ಯಂತ ಗುಪ್ತ ರೀತಿಯಲ್ಲಿ ಅದನ್ನಿಟ್ಟಿದ್ರು. ಅದನ್ನು ಪತ್ತೆ ಮಾಡಿದವರು R&AW ಅವರು, ರಾ ಗೂಢಚಾರರು. ಮತ್ತು ಇನ್ನೊಂದು ವಿಷಯ ನಿಮಗೆಲ್ರಿಗೂ ಹೇಳ್ತೀನಿ, ಇದನ್ನು ಪತ್ತೆ ಮಾಡಿದವನು ಹೇಗೆ ಪತ್ತೆ ಮಾಡ್ದ ಗೊತ್ತಾ? ಅವರು ನಮ್ಮ ಕನ್ನಡಿಗರು ಇದೇ ಬೆಂಗಳೂರಿನಲ್ಲಿ ಇವತ್ತು ಇದ್ದಾರೆ. ಅವರನ್ನು ನಾನು ಇಂಟರ್ವ್ಯೂ ಮಾಡಿ ನಾನು ಅದನ್ನು ನನ್ನ ಪುಸ್ತಕದಲ್ಲಿ ಬರೆದಿದ್ದೀನಿ. ಇವರು ಕನ್ನಡಿಗರು ಏನು ಮಾಡಿದ್ರು ಅಂದರೆ, ಪಾಕಿಸ್ತಾನದಲ್ಲಿ ಈಗ ಪರಮಾಣು ಮಾಡಿದ್ರೆ ಅದರದ್ದು ವಿಕೇಂದ್ರೀಕರಣ ಅಂತ ಅದರದ್ದು ಎಲ್ಲ ನಮ್ಮ ಬಟ್ಟೆಗಳ ಮೇಲೆ, ನಮ್ಮ ಮೈ ಮೇಲೆ ಎಲ್ಲ ಕಡೆ ಪರಮಾಣು ಇದು ಗೊತ್ತಾಗುತ್ತೆ. ಅದು ಗೀಗರ್ ಕೌಂಟರ್ ಅಂತ ಇರುತ್ತೆ, ಅದು ಹಾಕಿದ್ರೆ ಗೊತ್ತಾಗುತ್ತೆ. ಇವ್ರು ಏನು ಮಾಡಿದ್ರು ಅಂದರೆ, ಮಾರುವೇಷದಲ್ಲಿ ನಮ್ಮ ಭಾರತದ ರಾ ಗೂಢಚಾರರು ಪಾಕಿಸ್ತಾನದಲ್ಲಿದ್ದರು. ಅಲ್ಲಿ ಹೋಗಿ ಇದು ಎಲ್ಲಿ ಅಟಾಮಿಕ್ ರಿಯಾಕ್ಟರ್ ಇಲ್ಲಿದೆ ಅದರ ಹತ್ತಿರ ಹೋದರು. ಅಲ್ಲಿ ಜನ ಎಲ್ಲ ಇರ್ತಾರಲ್ಲ, ಕಾಲೋನಿ ಇರುತ್ತೆ, ರಿಯಾಕ್ಟರ್ ಹತ್ರ ಕಾಲೋನಿ ಇರುತ್ತೆ. ಆ ಕಾಲೋನಿಗೆ ಹೋದರು. ಅಲ್ಲಿ ಬಾರ್ಬರ್ ಶಾಪ್, ಕ್ಷೌರಿಕನ ಅಂಗಡಿಗೆ ಹೋದರು. ಆ ಅಂಗಡಿಯವನ ಹತ್ರ ಅವನು ಹೇರ್ ಕಟ್ ಮಾಡಿದ್ನಲ್ಲ, ಆ ಕೂದಲುಗಳನ್ನು ಒಂದು ಪ್ಲಾಸ್ಟಿಕ್ ಚೀಲದಲ್ಲಿ ಸಂಗ್ರಹ ಮಾಡ್ಕೊಂಡು ಬಂದು ಅದು ಭಾರತಕ್ಕೆ ಕಳಿಸಿ, ಆ ಕೂದಲಲ್ಲಿ
ಅಣು ವಿಕೇಂದ್ರೀಕರಣದ ಗೊತ್ತಾ ನಿಮಗೆ? ರೇಡಿಯೇಷನ್ ಇದು ಗೊತ್ತು. ಇಂಡಿಯಾದ ಲ್ಯಾಬ್ರೇಟರಿಲಿ ಇದೆ ಅಂತ ಗೊತ್ತಾದ ಮೇಲೆ ಫಸ್ಟ್ ಟೈಮ್ ನಾವೇ ಅಮೇರಿಕಾಗೆ ಹೇಳಿದ್ವಿ, ವಿಶ್ವಕ್ಕೆ ಹೇಳಿದ್ವಿ ಪಾಕಿಸ್ತಾನ ಮಾಡ್ತಾ ಇದ್ದಾರೆ ಅಂತ. ನಮ್ಮ ಭಾರತ ಮಾಡಿದ್ದು ಯಾರಿಗೂ ಗೊತ್ತೇ ಆಗಿರಲಿಲ್ಲ. ಪಾಕಿಸ್ತಾನ ಮಾಡಿದ್ದು ಫಸ್ಟ್ ನಾವು ಕಂಡು, ಅಮೇರಿಕಕ್ಕೆ ಗೊತ್ತಿರಲಿಲ್ಲ. ಬೈದಿವೆ ಒಸಾಮಾ ಬಿನ್ ಲಾದೆನ್ ಎಲ್ಲಿ ಇದ್ದಾನೆ ಅನ್ನೋದನ್ನು ಕೂಡ ನಮ್ಮ ರಾ ಗೂಢಚಾರರು ಅಮೇರಿಕದ CIA ಹೇಳಿದ್ರು. ಅದನ್ನು ನಾನು ಇನ್ನೊಂದು ಪುಸ್ತಕ ಬರೆದಿದ್ದೀನಿ, ಭಾಳ ರೋಚಕವಾಗಿದೆ ಅದು, ಆಪರೇಷನ್ ತ್ರಿಶೂಲ ಅಂತ. ಅದರಲ್ಲಿ ರಾದ ಬರೆದಿದ್ದೀನಿ. ಇದು ಏಟಿಗೆ ಎದಿರೇಟು ಅಂದರೆ ಪಾಕಿಸ್ತಾನದ ISI ನಮಗೆ ಯಾವ ರೀತಿ ಏಟು ಕೊಡ್ತಾ ಇದೆ, ಅದೇ ರೀತಿ ನಾವು ಯಾವ ರೀತಿ ಏಟು ಕೊಡ್ತಾ ಇದ್ದೀವಿ. ಅದು ನಿಮ್ಮ ಹತ್ರ ಒಂದು ಪುಸ್ತಕ ಇದೆ ನೋಡಿ ಸಭಾ ಅವರೇ, ಪಾಕಿಸ್ತಾನದ ISI. ಇದನ್ನು ನೀವು ಓದಲೇಬೇಕು. 2025 ತನಕ ಈ ISI ಎಂಥ ಕುಕೃತ್ಯಗಳನ್ನು ನಮ್ಮ ದೇಶದ ಮೇಲೆ ನಡೆಸಿದೆ, ಇದು ಈ ಪುಸ್ತಕದಲ್ಲಿ ನಾನು ಬರೆದಿದ್ದೀನಿ. ಗೂಢಚರ್ಯೆ ಮೇಲೆ ನೀವು ಪ್ರಶ್ನೆ ಕೇಳೋದು ನಾನೇ ಕೇಳ್ಬಿಡ್ತೀನಿ, ನೀವು ಗೂಢಚರ್ಯೆ ಮೇಲೆ ಇಷ್ಟೆಲ್ಲ ಪುಸ್ತಕ ಯಾಕೆ ಬರೀತೀರಾ ಅಂತ. ಇಲ್ಲ ಸರ್, ಆಫ್ಕೋರ್ಸ್ ನಾನು ಯಾತಕ್ಕೆ ಬರೀತಿದ್ದೀನಿ ಅಂದರೆ, ನನಗೆ ಅಂತಾರಾಷ್ಟ್ರೀಯ ಸಂಬಂಧಗಳ ಬಗ್ಗೆ ಭಾಳ ಇಂಟ್ರೆಸ್ಟ್ ಇದೆ ಒಂದು. ಎರಡನೇದು, ನನಗೆ ಗೂಢಚರ್ಯೆ, ನಾನೇ ಕರ್ನಾಟಕ ರಾಜ್ಯದ ಗೂಢಚರ್ಯೆ ಇಲಾಖೆಯ ಮುಖ್ಯಸ್ಥ ಆಗಿದ್ದೆ. ನನಗೆ ಗೂಢಚರ್ಯೆಯ ಮೇಲೆ ಭಾಳ ಆಸಕ್ತಿ ಇದೆ. ನಾನು ಬೇರೆ ಬೇರೆ ದೇಶಗಳಲ್ಲಿ ಗೂಢಚರ್ಯೆಯ ಬಗ್ಗೆ ಓದಿದ್ದೀನಿ, ಅದರ ಬಗ್ಗೆ ಪುಸ್ತಕಗಳು ಬರೆದಿದ್ದೀನಿ. ಈಗ ನಾನು ಭಾರತದ ಬಗ್ಗೆ ಆಲ್ರೆಡಿ ಹೇಳಿದೆ, ರಾ ಬಗ್ಗೆ ಹೇಳಿದೆ, ಪಾಕಿಸ್ತಾನದ ಹೇಳಿದೆ, ಇಸ್ರೇಲ್ದು 2 ಗೂಢಚರ್ಯೆ ಇದೆ. ಒಂದು ಮೊಸಾದ್ ಬಗ್ಗೆ ಪ್ರತೀಕಾರ ಬರೆದಿದ್ದೀನಿ, ಒಂದು ಶಿನ್ಬೆತ್ ಅಂತ ಆಂತರಿಕ ಗೂಢಚರ್ಯೆ ವಿಭಾಗ, ಶಿನ್ಬೆತ್, ಅದರ ಮೇಲೆ ಇನ್ನೊಂದು ಪುಸ್ತಕ ಇದೆ. 4 ಆಯ್ತಾ? ಏಟಿಗೆ ಎದಿರೇಟು ಹೇಳಿದೆ. ನಮ್ಮ ಕರ್ನಾಟಕದ ಗೂಢಚರ್ಯೆ ಬಗ್ಗೆ, ಗೂಢಚರ್ಯೆಯ ಆ ದಿನಗಳು ಅಂತ ನಮ್ಮ ಕರ್ನಾಟಕದ್ದೇ ಬರೆದಿದ್ದೀನಿ. ಅದು 8 ಎಡಿಷನ್ ಹೋಗಿದೆ. ಒನ್ ಆಫ್ ದಿ ಮೋಸ್ಟ್ ಪಾಪ್ಯುಲರ್ ಬುಕ್. ಪ್ರತೀಕಾರ 2ನೇ ಪಾಪ್ಯುಲರ್ ಬುಕ್. ಹೀಗೆ ಗೂಢಚರ್ಯೆಯ ಮೇಲೆ ನಾನು ಭಾಳ ಪುಸ್ತಕಗಳು ಬರೆದಿದ್ದೀನಿ. ಇದು ಯಾಕೆ ಅಂದರೆ, ಗೂಢಚರ್ಯೆ ಈಗಾಗಲೇ ನಾನು ಹೇಳಿದಂಗೆ ಮೊಸಾದ್ ಇರಾನ್ನಲ್ಲಿ ಅಣುಬಾಂಬ್ ಹೇಗೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಹೇಗೆ ಸಂಗ್ರಹ ಮಾಡ್ತು, ಆ ರೀತಿ ಅಂತಾರಾಷ್ಟ್ರೀಯ ವಿದ್ಯಮಾನಗಳು ರಿಲೇಷನ್ಗೆ ಬಹಳ ಮುಖ್ಯವಾಗಿ ಬೇಕಾದ್ದು ಗೂಢಚರ್ಯೆಯ ದಳ. ಅಲ್ಲಿ ಏನಾಗ್ತಿದೆ ಏನಾಗ್ತಿಲ್ಲ ಅಂತ ನಾವು ತಿಳ್ಕೊಂಬಂದು ಕೊಟ್ಟರೆ ಆವಾಗ ಸರ್ಕಾರಗಳು ತೀರ್ಮಾನ ತಗೋಬೋದು. ಸರಿ, ಬೆಂಗಳೂರಲ್ಲಿ ಇದ್ದಾರೆ, ರಾ ಅಲ್ಲಿ ಕೆಲಸ ಮಾಡಿದಂಥವ್ರು, ಅವ್ರನ್ನ ನೀವು ಇಂಟರ್ವ್ಯೂ ಮಾಡಿದ್ರಿ ಅಂತ ಅಂದ್ರಿ. ಅವ್ರು ಯಾರು? ಅವ್ರು ಯಾರು ಹೆಸರು ಹೇಳೋಕ್ಕಾಗಲ್ಲ, ಯಾಕೆಂದರೆ ರಾ ಗುಪ್ತಚಾರ ದಳದವರು. ಈಗಲೂ ಅವರು ಗುಪ್ತವಾಗಿದ್ದಾರೆ, ಅವ್ರ ಹೆಸರು ನಾನು ಬರೆದಿಲ್ಲ. ಹೋಗ್ಲಿ ಬಿಡಿ, ಅಲ್ಲಿ ಏನಾಯ್ತು ಅದನ್ನಾದ್ರೂ ಹೇಳಿ. ನನಗೆ ಅವ್ರು ಹೇಗೆ ಪರಿಚಯ ಅಂದರೆ, ನಾನು ಬಹಳ ವರ್ಷದಿಂದ ಅವರು ಗೊತ್ತು, ಅವರು RNA ಕೆಲಸ ಮಾಡಿದಾಗಿಂದ ಗೊತ್ತು. ಹಾಗಾಗಿ ಅವರು, ನಾ ಹೇಳಿದ್ನಲ್ಲ, ಅವರು ಬಹಳ ವರ್ಷ ಅಲ್ಲೇ ಇದ್ದು ಪಾಕಿಸ್ತಾನದಲ್ಲೇ ನಮ್ಮ ಭಾರತೀಯ ಗೂಢಚಾರರಾಗಿ ಪಾಕಿಸ್ತಾನದಲ್ಲಿ ಬಹಳ ವರ್ಷ ಕೆಲಸ ಮಾಡಿ, ನಮ್ಮ IC-814 ವಿಮಾನ ಅಪಹರಣ ಆಯಿತು ನೇಪಾಳದಿಂದ ಕಂದಹಾರಕ್ಕೆ. ಅವಾಗ ಕೂಡ ಆ ಕಂದಹಾರ ನೇಪಾಳ ವಿಮಾನ ಅಪಹರಣದಲ್ಲಿದ್ದ ಇವು ಬಿಡಿಸ್ಕೊಂಬರೋಕ್ಕೆ ಅವರೇ ಕಾರಣರು. ಅವರು ಒಸಾಮಾ ಬಿನ್ ಲಾದೆನ್ನ ಖುದ್ದಾಗಿ ಕಣ್ಣಾರೆ ನೋಡಿದ್ದಾರೆ. ಪಾಕಿಸ್ತಾನದಲ್ಲಿದ್ದಾರೆ, ಅವರು ಬೆಂಗಳೂರಿನಲ್ಲೇ ಇದ್ದಾರೆ. ಆದರೆ ಅವರು ಆಗ ಅವ್ರ ಹೆಸರು ಬೇರೆ ಆಗಿತ್ತು, ಅವ್ರ ಹೆಸರು ಬೇರೆ ಆಗಿದೆ. ಅವರು ಯಾರಿಗೂ ತಾವ್ಯಾರು ಅಂತ ಹೇಳಲ್ಲ. ನಮ್ಮಂಥ ಕೆಲವರು ಗೊತ್ತಿದೆ. ನನಗೆ ಒಂದು ಪುಣ್ಯ, ಅವ್ರ ಮೊದಲು ಪರಿಚಯ ಇದ್ರು, ಹೀಗಾಗಿ ಅವ್ರು ಹೇಳಿದ್ರು. ಅದರ್ವೈಸ್ ಅವರು ರೈಟ್ ಸರ್. ಈಗ ರಾ ಬಗ್ಗೆ ನಿಮಗೆಷ್ಟು ಕುತೂಹಲ ಇದೆಯೋ, ಸ್ಟೂಡೆಂಟ್ಸ್ಗಳಿಗೂ ಕೂಡ ಇನ್ನಷ್ಟು ಕುತೂಹಲ ಇರುತ್ತೆ. ಯಾಕಂದರೆ ಈ ಯಂಗ್ ಜನ್ರೇಷನ್ನವರು ಪುಸ್ತಕಗಳನ್ನು ಓದೋದು ಕಮ್ಮಿ, ಮೂವಿಗಳನ್ನು ನೋಡೋದು ಹೆಚ್ಚು. ಮೂವೀಸಲ್ಲಿ ಏನೆಲ್ಲ ಆಗುತ್ತಲ್ಲ, ಅಂದರೆ ಮೂವೀಸಲ್ಲಿ ಫೈಟ್ ಆಗುತ್ತೆ, ಮತ್ತೊಂದಾಗುತ್ತೆ, ಇದನ್ನೆಲ್ಲ ನೋಡಿಬಿಟ್ಟು ಅದೇ ನಿಜಾನ ಅಂತ ಅಂದ್ಕೊಂಡ್ಬಿಡ್ತೀವಿ. ರಾ ಈಸ್ ಬಿಯಾಂಡ್ ಮೂವೀಸ್. ಆ್ಯಕ್ಚುಲಿ ಗುಪ್ತಚರ ಅನ್ನೋದು ಅದು ಯಾವುದೇ ದೇಶದ ತೊಗೊಂಡ್ರೆ ಮೂವೀಸಲ್ಲಿ ಒಂದು 0.1% ಏನೋ ತೋರಿಸ್ಬೋದು ಅಷ್ಟೇ, ಬಟ್ ಅದಕ್ಕಿಂತ 100 ಪಟ್ಟು ಜಾಸ್ತಿ ಇರುತ್ತೆ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಿ ನೀವು? ಖಂಡಿತ. ನೀವು ದುರಂಧರ್ ಸಿನಿಮಾ ನೋಡಿದ್ದೀರಾ? ದುರಂಧರ್, ಎಸ್. ನಾನು ದುರಂಧರ್ ನೋಡಿದೆ. ಎಸ್. ಆ ದುರಂಧರ್ ಸಿನಿಮಾ ನೋಡಿದಾಗ ನಾನು ಅಲ್ಲಿ ದುರಂಧರ್ ಸಿನಿಮಾದಲ್ಲಿ ಯಾರು ಹೋಗ್ತಾರೆ, ಅವನು ರಾ ಕಳಿಸಿದವನೇ ತಾನೆ. ಆ ದುರಂಧರ್ ಸಿನಿಮಾದ ಹೀರೋ ಯಾರಿದ್ದಾನೆ, ಅವನು ಹೀರೋ ನಮ್ಮಿಂದ ದೆಹಲಿಯಿಂದ ಕಳಿಸ್ತವನೇ. ಅವನು ಯಾವ ರೀತಿ ಹೋಗ್ತಾನೆ, ರಾ ಏಜೆಂಟಾಗಿ ಹೋಗ್ತಾನೆ ಅಲ್ವಾ. ಅಲ್ಲಿ ಹೋಗಿ ನಮ್ಮ ಥರ ಆಫೀಸರ್ ಥರ ಸೂಟು ಟೈ ಎಲ್ಲ ಹಾಕೊಂಡು ಹೋಗಲ್ಲ. ಅವನು ಯಾವ ರೀತಿ ಹೋಗ್ತಾನೆ, ಯಾವುದೋ ಒಂದು ಕಳ್ಳರ ಗ್ಯಾಂಗ್ ಜೊತೆ, ಡಕಾಯಟ್ ಗ್ಯಾಂಗ್ ಜೊತೆ, ಎಲ್ಲ ಜೊತೆ ಸೇರಿಕೊಂಡು ಅವ್ನಿಗೆ ಏಟು ಬಿದ್ದು. ಇದೇ ರೀತಿ ಪಾಕಿಸ್ತಾನಕ್ಕೆ ಹೋದರೆ ರಾ ಏಜೆಂಟ್ಗಳಿಗೂ ಇದೇ ರೀತಿ ಆಗುತ್ತೆ. ಅವ್ರು ಪತ್ತೆ ಮಾಡ್ತಾರೆ, ನಾವು ಅವ್ರು ಪತ್ತೆ ಮಾಡ್ತೀವಿ.
ಸೊ ರಾನಲ್ಲಿ ಏನಂದರೆ ರಾ ಆಗಲಿ ಯಾವುದೇ ಆಗಲಿ ISI ಆಗಲಿ ಯಾವುದೇ ಆಗಲಿ ನಾಳೆ ದಿವಸ ನಾನು ಬದುಕುಳಿತಿರ್ತೀನಿ ಅಂತ ಏನು ಗ್ಯಾರಂಟಿ ಇರೋಲ್ಲ. ಸೊ ನೀವು ಹೇಳಿದಾಗೆ ಸಿನಿಮಾದಲ್ಲಿ ಏನು ತೋರಿಸ್ತೀವಿ ಅದು 1% ಮಾತ್ರ, ಅದರ 100% ರೋಚಕ ಜೀವನ, ಆದರೆ ಅದು ಗುಪ್ತಚರ ದಳ. ಬಟ್ ಸರ್ ನೀವು ಈಗ ಹೇಳಿದ್ರಲ್ಲ ಒಬ್ಬರು ಅಧಿಕಾರಿ ಬೆಂಗಳೂರಲ್ಲಿದ್ದಾರೆ, ಸೊ ಅವ್ರನ್ನ ನಾನು ಇಂಟರ್ವ್ಯೂ ಮಾಡಿ ಒಂದು ಪುಸ್ತಕ ಬರದೆ ಅಂತ ಅಂದ್ಬಿಟ್ಟು ಅವ್ರು ಹೇರ್ ತಗೊಂಡು ಹೋಗಿ ಅದನ್ನು ಚೆಕ್ ಮಾಡಿದಾಗ ಯುರೇನಿಯಂ ಅಂಶ ಪತ್ತೆ ಆಯಿತು ಅಂತ. ಅದು ಮಿಷನ್ ಮಜ್ನು ಅನ್ನುವಂತಹ ಮೂವಿಯಲ್ಲಿ, ಇಫ್ ಐ ಆಮ್ ನಾಟ್ ರಾಂಗ್, ಅದರಲ್ಲಿ ತೋರಿಸಿದ್ದಾರೆ. ಬಟ್ ಆ ಮೂವಿ ನೋಡಿದ ನೆನಪಿತ್ತು ನನಗೆ, ನೀವು ಹೇಳಿದಾಗ ಇನ್ನಷ್ಟು ಆ ಪುಸ್ತಕ ಓದಲೇಬೇಕು ಅಂತ ಅನಿಸ್ತಾ ಇತ್ತು. ಆ ಪುಸ್ತಕ ಖಂಡಿತ ಓದಿ. ಏಟಿಗೆ ರೇಟು ಅದು ನನಗೆ ತುಂಬ ಇಷ್ಟವಾಗಿ ಬರೆದೆ. ಯಾಕೆಂದ್ರೆ ನನಗೆ R&AW ಬಗ್ಗೆ ಭಾಳ ನಾ ಹೋಗಬೇಕು ಅಂತಿದ್ದೆ, ಸೆಲೆಕ್ಟ್ ಆದೆ. ಆದರೆ ಯಾವುದೋ ಕಾರಣಕ್ಕಿಂತ ನನ್ನ ಇನ್ನೊಂದು ಕತೆ ಅದು ನಿಮ್ಮ ಹತ್ರ ಇದೆ ನೋಡಿ, ಈ ಪುಸ್ತಕ ಕೈಗೆ ಬಂದ ತುತ್ತು, ಇದು ನನ್ನ ಆತ್ಮಕತೆ. ಈ ಕೈಗೆ ಬಂದ ತುತ್ತಲ್ಲಿ ಇದೆಯಾ ಅದು? ಅದರಲ್ಲಿ ನಾನು ರಾಗ ಹೋಗಬೇಕು ಅಂತ ಆಸೆ ಹೇಗಿತ್ತು, ನಾನು 1980ರಲ್ಲೇ ರಾಗೆ ಸೆಲೆಕ್ಟ್ ಹೇಗಾಗಿದ್ದೆ, ಯಾತಕ್ಕೆ ಹೋಗೋಕ್ಕಾಗಲಿಲ್ಲ, ಹಾಗಾಗಿ ನನಗೆ ಗೂಢಚರ್ಯ ದಳಕ್ಕೂ ನನಗೂ ಯಾವ ರೀತಿ ಆಸಕ್ತಿ ಬಂತು ಅನ್ನೋದು ಈ ಪುಸ್ತಕದಲ್ಲಿ ಬರೆದಿದ್ದೀನಿ. ಇದು ಕೂಡ 5 ಆವೃತ್ತಿ ಬಂದ್ಬಿಟ್ಟಿದೆ, 5 ಪ್ರಿಂಟ್ ಆಗೋಗಿದೆ. ಈ ಪುಸ್ತಕದಲ್ಲಿ ಕಂಪ್ಲೀಟ್ ಅದ್ರ ಬಗ್ಗೆ ಬರೆದಿದ್ದೀನಿ. ನಿಮಗೆ ನನ್ನ ಬಗ್ಗೆ ನನಗೆ ಹೇಗೆ ಗೂಢಚರ್ಯ ದಳ ಬಗ್ಗೆ ಕುತೂಹಲ ಅದರಲ್ಲಿ ಬರೆದಿದ್ದೀನಿ. ಓಕೆ 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 ರೈಟ್ ಸರ್. ನೀವು ಸೆಲೆಕ್ಟ್ ಆಗಬೇಕಾಗಿತ್ತು, ಆಗಿಲ್ಲ ಅಂತ. ಸೆಲೆಕ್ಟ್ ಆಗಿದ್ದನ್ನು ನಾವು IPS ಅಧಿಕಾರಿಯಾಗಿ SP ಆದ ನಂತರ ರಾಗ್ ಹೋಗಬೇಕು ಅಂತ ಎಲ್ಲ ಸೆಲೆಕ್ಟ್ ಆದಾಗ ನನ್ನ ತಂದೆಯವರು ಗೌರ್ಮೆಂಟ್ ಆಫ್ ಇಂಡಿಯಾಗೆ ಹೋಗಿ ಅವ್ರಿಗೆ ಇನ್ಫ್ಲೂಯೆನ್ಸ್ ಮಾಡಿಬಿಟ್ಟು ನನಗೆ ಆಗದಾಗ ತಪ್ಪಿಸ್ಬಿಟ್ರು. ಬೇಡ, ನಮ್ಮ ಮಗ ಒಬ್ಬನೇ ಮಗ, ಇವನು R&AW ಥರ ಇದಕ್ಕೆ ಹೋಗ್ತಾನೆ, ಅಲ್ಲಿ ಯಾವತ್ತು ನಾಳೆ ದಿವಸ ಅವ್ನಿಗೇನಾಗುತ್ತೋ ಜೀವ ಭಯ ಇದೆ ಅಂಥೇಳಿ ಒಬ್ಬನೇ ಮಗನ ಸೇಫ್ಟಿ ಅಂದ್ಕೊಂಡು ಅವ್ರು ಇವತ್ತಿಗೂ ನಾನು ನಮ್ಮ ತಂದೆ ಬೈಕೋದು ಎಂಥ ಒಳ್ಳೆ ಆಪರ್ಚುನಿಟಿ ನಂಗೆ ಹೊಟ್ಟೋಯ್ತು ಅಂತ. ಅದಕ್ಕೆ ಈ ಪುಸ್ತಕದಲ್ಲಿ ಬರೆದಿದ್ದಾರೆ ಅದನ್ನು, ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಅನ್ನೋದನ್ನು. ವೆಲ್ ಸರ್, ಇದೆಲ್ಲ ಸ್ಟೋರಿ ಕೇಳ್ತಾ ಇದ್ರೆ ತುಂಬ ಥ್ರಿಲ್ ಅನಿಸುತ್ತೆ ಗುರುಪ್ರಸಾದ್ ಸರ್, ನಿಜವಾಗ್ಲೂ. ಬಟ್ ನನಗೆ ಫ್ರ್ಯಾಂಕ್ಲಿ ಹೇಳಿ, ರಾ ಏಜೆಂಟ್ ಆಗಿ ಒಬ್ಬ ಅಧಿಕಾರಿ ನಮ್ಮ ದೇಶದಿಂದ ಯಾವುದೋ ಒಂದು ದೇಶಕ್ಕೆ, ಅದು ಕಂದಹಾರಕ್ಕೋ ಪಾಕಿಸ್ತಾನಕ್ಕೋ ಇಸ್ರೇಲ್ ಎಲ್ಲೋ ಹೋಗ್ತಾರಲ್ಲ, ಹೇಗಿರುತ್ತೆ ಅವ್ರ ಜೀವನ ನೋಡಿ, ಭಾಳ ಕಷ್ಟವಾದ ಜೀವನ. ಒಂದು, ಅವರು ಕವರ್ ಅಲ್ಲಿ ಹೋಗ್ತಾರೆ, ಅಂದರೆ ಅವರನ್ನು ಯಾರು ಅಂಡರ್ ಕವರ್ ರಾ ಏಜೆಂಟ್ ಅಂತ ಹೋಗಲ್ಲ. ಅವರು ಒಂದು ಭಾರತದ ದೂತಾವಾಸದ ಏನೋ ಒಂದು ಅಧಿಕಾರಿ, ಒಂದು ಟ್ರೇಡ್ ಅಧಿಕಾರಿಯೋ ಯಾವುದೋ ಒಂದು ಬೇರೆ ಒಂದು ಹೆಸರಲ್ಲಿ ಹೋಗ್ತಾರೆ. ಆ ಹೆಸರಲ್ಲಿ ಹೋದಾಗ ನಾವು ಯಾವುದೇ ಹೆಸರಲ್ಲಿ ಹೋದರೂ ಆ ಬೇರೆ ದೇಶದ ಗುಪ್ತಚರ ದಳದ ಏಜೆನ್ಸಿಗಳೇನಿರುತ್ತೆ, ಇವ್ರು ಯಾರು ಅಂತ ಗೊತ್ತಿರುತ್ತೆ. ಹಾಗಾಗಿ ಅವರ ಚಲನವಲನಗಳನ್ನು ಭಾಳ ಅಬ್ಸರ್ವ್ ಮಾಡ್ತಾರೆ. ಪಾಕಿಸ್ತಾನದಲ್ಲಿ ಈಗ ನಮ್ಮ ಫ್ರೆಂಡ್ ಹೆಸರು ಹೇಳಿದೆ, ಅದೇ ರೀತಿ ಇನ್ನೊಬ್ಬರು IPS ಅಧಿಕಾರಿ ಹೋಗಿದ್ದರು. ಅವರಿಗೆ ISI ಏಜೆಂಟ್ಗಳು ಹೋಗಿ ಅವರಿಗೆ ಹಿಡಿದು ಹೊಡೆದು ಭಾಳ ಸಲ ತೊಂದರೆ ಕೊಟ್ಟರು, ಚಿತ್ರಹಿಂಸೆ ಕೊಟ್ಟರು. ಅವರ ಶ್ರೀಮತಿಗೆ, ಅವರ ಮಕ್ಕಳಿಗೆ ಗೃಹ ಬಂಧನದಲ್ಲಿ ಇಟ್ಟರು. ಹೀಗೆಲ್ಲ ಅದು ನಮ್ಮ ಜೀವನ ನಾಳೆ ದಿವಸ ಏನಾಗುತ್ತೆ ಅಂತ ಹೇಳೋಕ್ಕೆ ಬರಲ್ಲ. ಆದರೆ ಕೆಲವು ದೇಶಗಳಲ್ಲಿ, ಕೆಲವು ನಮ್ಮ ತುಂಬ ವೈರಿಗಳಲ್ಲದೆ ನಮಗೆ ಮಿತ್ರಗಳಾಗಿದ್ದ ದೇಶದಲ್ಲಿ ತುಂಬ ಚೆನ್ನಾಗಿ ಕೆಲಸ ಮಾಡ್ಬೋದು. ನಮಗೆ ಸಂಬಳ, ಭಾರತದ ಸಂಬಳ ಕೊಡೋದಲ್ಲದೆ ಬೇರೆ ದೇಶಗಳಲ್ಲಿ ಎಷ್ಟು ಬರುತ್ತೋ ಆ ರೀತಿ ಸಂಬಳ ಬರುತ್ತೆ, ಉತ್ತಮ ಸಂಬಳ ಬರುತ್ತೆ. ಲಕ್ಷಾನುಗಟ್ಟಲೆ ನಾವು ಸಂಬಳ ಅಧಿಕೃತವಾಗಿ ತೊಗೋಬೋದು. ಉತ್ತಮ ಸವಲತ್ತುಗಳಿದೆ. ಮಕ್ಕಳಿಗೆ ಒಳ್ಳೆ ಫಾರಿನ್ ದೇಶಗಳಲ್ಲಿ ಶಾಲೆ ಕಲಿಸ್ಬೋದು. ನಾವು ಬೇರೆ ದೇಶದಲ್ಲಿ ಹೇಗಿರುತ್ತೋ ಆ ರೀತಿ ಇರಬಹುದು. ಇದು ಪ್ಲಸ್ ಪಾಯಿಂಟ್ ಹೀಗಿದೆ. ಮೈನಸ್ ಪಾಯಿಂಟ್, ತುಂಬ ದಿವಸ ಒಂದೇ ಊರಲ್ಲಿರಲ್ಲ, ಹಬ್ಬ ಅಂದರೆ 3 ದಿವಸ ಇರಬೇಕು. ಅಲ್ಲಿ ದೇಶದ ಭಾಷೆ ನಾವು ಕಲಿಬೇಕು, ಆ ಭಾಷೆ ಕಲಿಬೇಕು. ರಿಸ್ಕ್ ಜಾಸ್ತಿ ಇದೆ, ಅದೇ ಥರ ರಿವಾರ್ಡ್ಸು ಜಾಸ್ತಿ ಇದೆ. ಈಗ ಅಮೇರಿಕ ಬದುಕಿರೋದು ಒಂದು ರಿವಾರ್ಡ್, ತುಂಬ ದೊಡ್ಡ ರಿವಾರ್ಡ್. ಮತ್ತು ಬೇರೆ ಬೇರೆ ಜನರ ಫ್ರೆಂಡ್ ಮಾಡ್ಕೋಬೋದು. ತುಂಬ ಜನ ನಾವು ಬೇರೆ ಬೇರೆ ದೇಶಗಳ ಜನರ ಫ್ರೆಂಡ್ ಮಾಡಿಕೊಂಡು ಅವರ ಆಚಾರ ವಿಚಾರಗಳನ್ನು ಕಲಿತು, ಅವರು ಗೂಢಚರ್ಯತೆ ಹೇಗೆ ಮಾಡ್ತಾರೆ, ನಾವು ಹೇಗೆ ಮಾಡ್ತೀವಿ, ಅದನ್ನು ಕಲಿತ್ಕೊಂಡು ಮಾಡ್ಕೋಬೋದು. ನಮ್ಮ ಇದು ವಿಸ್ತಾರವಾಗುತ್ತೆ, ನಮ್ಮ ನಾಲೆಡ್ಜ್ ತುಂಬ ವಿಸ್ತಾರವಾಗುತ್ತೆ. ನೀವು ಕೇಳೋ ಪ್ರಶ್ನೆಗೆ ನಾನು ಉತ್ತರ ಹೇಳೇ ಬಿಡ್ತೀನಿ. ನನಗೆ ಬಹಳ ಜನ ವಿದ್ಯಾರ್ಥಿಗಳು ಕೇಳಿದ್ದಾರೆ, ನಾನು ರಾ ಏಜೆಂಟ್ ಆಗಬೇಕು, ಏನು ಮಾಡಬೇಕು ಅಂತ. ರಾ ಏಜೆಂಟ್ ಆಗಬೇಕಾದ್ರೆ ನೀವು ಮಾಡಬೇಕಾದಿಷ್ಟೇ, ಅವರು UPSC ಸಿವಿಲ್ ಸರ್ವಿಸ್ ತರಹವೇ ಒಂದು ಪರೀಕ್ಷೆ ಕಂಡಕ್ಟ್ ಮಾಡ್ತಾರೆ.
ಆ ಪರೀಕ್ಷೆಗೆ ಹೋಗಬೇಕಾದ್ರೆ ಡಿಗ್ರಿ ಪಡೆದಿರಬೇಕು. ಓಕೆ. ಆ ಪರೀಕ್ಷೆಗೆ ಹೋಗಬಹುದು. ಪರೀಕ್ಷೆಯಲ್ಲಿ ಯಾರು ಪಾಸ್ ಆಗ್ತಾರೆ ಅದು ಎಲ್ಲ ಲೆವೆಲಲ್ಲಿ ಇರುತ್ತೆ. PSI ಲೆವೆಲ್ನಿಂದ ಹಿಡಿದು ಅಧಿಕಾರಿ ಲೆವೆಲ್ ತನಕ ಇರುತ್ತೆ. IPS ಅಧಿಕಾರಿಗಳು ಡೈರೆಕ್ಟಾಗಿ IPS ಮಾಡಿಕೊಂಡು ಅಲ್ಲಿಗೆ ಹೋಗ್ಬೋದು. ಕೆಲವರು CSE ಪರೀಕ್ಷೆಯಲ್ಲಿ ಉತ್ತೀರ್ಣರಾಗದೇ ಹೋದವರಿಗೆ ಈ ಹಿಂದೆ ಎಲ್ಲ ಅವರಿಗೆ ಅನುಕೂಲ ಮಾಡಿಕೊಡ್ತಿದ್ರು. ನಿಮ್ಗೆ ಇಲ್ಲಿ R&AW ಅಂತ ನಾವು ಕರೆಯೋಲ್ಲ, ಕ್ಯಾಬಿನೆಟ್ ಸೆಕ್ರೆಟೇರಿಯೇಟ್ ಅಂತ ಕರಿತೀವಿ. ಇಲ್ಲಿಗೆ ನೀವು ಬರ್ತೀರಾ ಅಂತ ಕೇಳ್ತೀವಿ, ಹ್ಞೂ ಅಂತಂದರೆ ಹೋಗ್ಬೋದು. ಅದೇ ರೀತಿ ಸರ್ಕಾರಿ ಸೇವೆಯಲ್ಲಿ IPS ಆಗಲಿ, DYSP ಆಗಲಿ, ಇನ್ಸ್ಪೆಕ್ಟರ್ ಆಗಲಿ ಯಾರೇ ಬೇಕಾದರೂ R&AWಗೆ ಡೆಪ್ಯುಟೇಷನ್ ಮೇಲೆ ಹೋಗ್ಬೋದು. ಡೆಪ್ಯುಟೇಷನ್ ಮೇಲೆ 3 ವರ್ಷದವರೆಗೆ 4 ವರ್ಷದವರೆಗೆ. ಆದರೆ ಪ್ರತಿ ಸಲ ಹೋದಾಗಲೂ ಅದು ಅಷ್ಟು ಸುಲಭದ ಕೆಲಸ ಅಲ್ಲ. ಎಲ್ಲರಿಗೂ ಫಾರಿನ್ ಪೋಸ್ಟಿಂಗ್ ಕೊಡಲ್ಲ. ಮೊದಲ 1-2-3 ವರ್ಷ ಆಫೀಸಲ್ಲಿ ಕಾರಕ್ಕೊಂಡ್ರು ದುಡ್ದ ಹಾಗೆ ದುಡಿಬೇಕು, ಪೇಪರ್ಗಳು ಓದಬೇಕು, ಬೇರೆ ಭಾಷೆ ಕಲಿಬೇಕು, ತರಬೇತಿ ಪಡಿಬೇಕು. ವೆರಿ ಟಫ್ ಜಾಬ್. ಇದೆಲ್ಲ ಆದಮೇಲೆ ಈಗ ನೀವು ಚೈನಾಗೆ ಹೋಗ್ಬೇಕಾದ್ರೆ ಚೀನಿ ಭಾಷೆ ಕಲಿಬೇಕಲ್ವಾ? ಚೀನಿ ಭಾಷೆ ಕಲಿತ್ರೆ ಚೈನಾ ಕಲಿಸ್ತಾರೆ, ಈಜಿಪ್ಟ್ ಭಾಷೆ ಕಲಿಸ್ತಾರೆ, ಈಜಿಪ್ಟ್ ಕಲಿಸ್ತಾರೆ. ಈ ಥರ ಭಾಷೆ ಕಲ್ತ್ಕೋಬೇಕು. ಇದನ್ನು ಟ್ರೇಡ್ ಕ್ರಾಫ್ಟ್ ಅಂತ ಏನು ಕರೀತಾರೆ, ಅದಕ್ಕೆ ಟ್ರೈನಿಂಗ್ ಸ್ಕೂಲ್ ಇದೆ. ಟ್ರೈನಿಂಗ್ ಪಡೆದ ನಂತರ ನಿಮಗೆ ಯಾವುದಾದ್ರು ಒಂದು ಫಾರಿನ್ಗೆ ಮಾಡ್ತಾರೆ. ಮತ್ತು ತುಂಬ ಕಷ್ಟವಾದ ಪೋಸ್ಟಿಂಗ್ ಭಾರತದ ಬಾರ್ಡರ್ಗಳಲ್ಲಿ ಮಾಡ್ತಾರೆ. ಕಾಶ್ಮೀರದಲ್ಲಿದೆ, ನಾರ್ತ್ ಈಸ್ಟ್ ಭಾರತದ ಈಶಾನ್ಯ ರಾಜ್ಯಗಳು, ಚೀನಾ ಬಾರ್ಡರ್ ಅಥವಾ ಬಾಂಗ್ಲಾದೇಶ್ ಬಾರ್ಡರ್, ಬರ್ಮಾ ಬಾರ್ಡರ್, ಈ ಕಡೆ ಶ್ರೀಲಂಕಾ ಕಳಿಸ್ತಾರೆ. ನಮ್ಮ ಕರ್ನಾಟಕದಲ್ಲೂ ಭಾಳ ಜನ R&AWಲಿ ಕೆಲಸ ಮಾಡಿ ಬಂದಿದ್ದಾರೆ. ಈಗಲೂ ಇವತ್ತು ನಾವು ಮಾತಾಡ್ತಿಲ್ಲ, ಈಗಲೂ ಅವರ ಸಂಬಳ ಎಷ್ಟಿರ್ಬೋದು ಸರ್? ನಮ್ಮ IPS ಸಂಬಳ ಕೊಡೋದಲ್ಲದೆ ಹೊರಗಡೆ ಹೋದರೆ ಡಬಲ್ ಸಂಬಳ ಬಂದ್ಬಿಡುತ್ತೆ. ಅವ್ರ ಫ್ಯಾಮಿಲಿಗೆ ಹೋಗ್ತಾ ಇರುತ್ತೆ. ಹೌದು. ಅವರಲ್ಲ ಫ್ಯಾಮಿಲಿನೂ ತೊಗೊಂಡೋಗ್ಬೋದಲ್ಲ ಬೇಕಾದ ಸಲ. ಬಟ್ ಕೆಲವೊಂದು ಪಾಕಿಸ್ತಾನ ಕೆಲವು ಕಡೆ ಹೋಗುತ್ತೆ. ಅಯ್ಯೋ ಬೇಕಂದ್ರೆ ದೊಡ್ಡ ತೊಂದರೆ ಆಗುತ್ತೆ ಅಂತ ಹೇಳಿ ತುಂಬಾ ಜನ ಒಬ್ಬಂಟಿಗರಾಗಿ ಹೋಗ್ತಾರೆ. ಆದ್ರೆ ಕೆಲವು ದೇಶಗಳಲ್ಲಿ, ಫಾರ್ ಎಕ್ಸಾಂಪಲ್ ಲಂಡನ್ ಅಂತ ದೇಶದಲ್ಲಿ ಪೋಸ್ಟಿಂಗ್ ಇದೆ, ಆರಾಮಾಗಿರ್ತಾರೆ. ಲಂಡನ್ಗೆ ಹೋಗಿ ಪ್ಯಾರಿಸಲ್ಲಿ ಇದೆ ಪೋಸ್ಟಿಂಗ್, ಆರಾಮಾಗಿರ್ತಾರೆ. ವಿಯೆನ್ನಾಲಿದೆ, ಅಟಾಮಿಕ್ ಎನರ್ಜಿ ಕಮಿಷನ್ ಇದೆ, ಅಲ್ಲಿ ಒಳ್ಳೆ ಕೆಲಸ ಮಾಡ್ತಾರೆ. ಹಾಗೆ ಪೋಸ್ಟಿಂಗ್ ಅಲ್ಲಿ ಕಷ್ಟದ ಪೋಸ್ಟಿಂಗ್, ಈಸಿ ಪೋಸ್ಟಿಂಗ್. ಕಷ್ಟದ ಪೋಸ್ಟಿಂಗ್ ಕೆಲಸ ಮಾಡೋಕೋದ್ರೆ ಸಂಬಳ ಜಾಸ್ತಿ ಬರುತ್ತೆ. ಅಂದರೆ ಸಂಬಳ ಅಂದರೆ ಅಲೋವೆನ್ಸಸ್, ಹಾರ್ಡ್ಶಿಪ್ ಅಲೋವೆನ್ಸ್. ಇದ್ರ ಪೋಸ್ಟಿಂಗ್ ಅಂದರೆ ಕಡಿಮೆ ಬರುತ್ತೆ. ಅದು ಅಂದರೆ ನಮ್ಮ ಸಂಬಳ ನಾವು IPS ಅಲ್ಲಿ ಏನು ಗಳಿಸ್ತೀವಿ ಅಥವಾ ಬೇರೆ ಕಡೆ ಏನು ಗಳಿಸ್ತೀವಿ ಅದಕ್ಕಿಂತ ಕಡಿಮೆ ಏನಾಗಲ್ಲ. ಉತ್ತಮ ಸಂಬಳ ಸವಲತ್ತು ಇದೆ. ನಿಮಗೆ ರಾ ಮೇಲೆ ಇಷ್ಟೊಂದು ಅಭಿಮಾನ, ಇಷ್ಟೊಂದು ಇಂಟ್ರೆಸ್ಟ್, ಅದಷ್ಟೇ ಅಲ್ಲದೆ ಬೇರೆ ಬೇರೆ ದೇಶಗಳ ಗೂಢಾಚಾರ್ಯ ವ್ಯವಸ್ಥೆಗಳು, ಕಾರ್ಯಾಚರಣೆಗಳು, ಅದನ್ನು ಕೂಡ ನೀವು ಸಿಕ್ಕಾಪಟ್ಟೆ ಅಧ್ಯಯನ ಮಾಡ್ತೀರಾ. ಹಾಗಾಗಿ ನಾನು ಈ ಪ್ರಶ್ನೆ ಕೇಳ್ತಾ ಇದ್ದೀನಿ, ನಿಮ್ಮ ಎಕ್ಸ್ಪೀರಿಯನ್ಸಲ್ಲಿ ವಾವ್, ಅನ್ಮ್ಯಾಚಬಲ್, ಇದನ್ನು ಇವ್ರನ್ನ ಹಿಡಿಯೋದಕ್ಕೆ ಸಾಧ್ಯನೇ ಇಲ್ಲ, ಇವರ ಎತ್ತರನ ತಲುಪೋದಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂತಹ ಯಾವುದಾದ್ರೂ ಏಜೆನ್ಸಿ ಇದೆಯಾ ಅಥವಾ ಗೂಢಚರ್ಯ ಇದೆಯಾ? ಮೂರೇ ರಷ್ಯಾದ KGB ಅಂತ ಕರೀತಾರೆ, ಈಗ ಬೇರೆ ಹೆಸರಲ್ಲಿ ಕರಿತಾ ಇದ್ದಾರೆ. ಅಮೆರಿಕದ CIA, ಇಸ್ರೇಲ್ದು ಮೊಸಾದ್. ಈಗ ಇನ್ನೊಂದು ನಾವು ಎಲ್ಲ ನಿಮ್ಮ ವೀಕ್ಷಕರಿಗೆ ಏನು ಹೇಳಬೇಕು ಅಂತಿದ್ದರೆ, ಈಚಿನ ದಿನಗಳಲ್ಲಿ ಮೊನ್ನೆಯಿಂದ ದಿನಾಗಲೂ ಬರ್ತಾ ಇದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ. ಅದನ್ನು ಬಹಳ ಉಪಯೋಗ ಮಾಡಿ ಗೂಢಚರ್ಯೆಯಲ್ಲಿ, ನಮ್ಮ ಗೂಢಚರ್ಯ ವರ್ಕಲ್ಲಿ, ಇಂಟೆಲಿಜೆನ್ಸ್ ವರ್ಕಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತುಂಬ ಬಳಕೆ ಆಗ್ತಿದೆ. ಹಾಗಾಗಿ ಎಲೆಕ್ಟ್ರಾನಿಕ್ಸ್ ಬಗ್ಗೆ ನೀವು ತುಂಬ ತಿಳ್ಕೊಂಡಿರಬೇಕು. ಸುಮ್ಮನೆ ಅಲ್ಲಿ ಹೋಗಿ ನಾನು ಅದು ನೋಡ್ಕೊಂಬಂದೆ ಸಿನಿಮಾಗಳಲ್ಲಿ ನೋಡಿ ಅಂಥ ಗೂಢಚರ್ಯೆಗೂ ಆ್ಯಕ್ಚುಯಲ್ ಗೂಢಚರ್ಯೆ ಕೆಲಸ ಭಾಳ 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 ಕಷ್ಟದ ಕೆಲಸ. ಆ ಕಷ್ಟದ ಕೆಲಸ ಮಾಡೋಕ್ಕೆ ತಯಾರಿದ್ದವರಿಗೆ, ರಿಸ್ಕ್ ತೊಗೊಳೋಕ್ಕೆ ತಯಾರಿದ್ದವರಿಗೆ ರಿವಾರ್ಡ್ ಭಾಳ ಬರುತ್ತೆ, ಖುಷಿ ತುಂಬ. ನಾವು ಯಾವುದಾದ್ರು ಒಳ್ಳೆಯದೊಂದು ಮಾಹಿತಿ ತಂದ್ಕೊಟ್ಬಿಟ್ರೆ, ಆ ಮಾಹಿತಿ ತರೋದರಿಂದ ನಮ್ಮ ದೇಶದ ಭದ್ರತೆಗೆ ಒಳ್ಳೆಯದಾದರೆ, ನಮ್ಮ ದೇಶಕ್ಕೆ ನಾವೇನಾದ್ರು ಮಾಡೋದಾದರೆ ಅದಕ್ಕಿಂತ ಹೆಚ್ಚಿನ ತೃಪ್ತಿ ಬೇರೆ ಸಿಗೋಲ್ಲ. ಓಕೆ ಸರ್. ವೆಲ್ ಸರ್, ಈಗ ಇರುವಂಥ ಯುದ್ಧದ ಪರಿಸ್ಥಿತಿ ನೋಡಿದರೆ ಎಷ್ಟೇ ಕ್ವೆಶನ್ ಕೇಳಿದರೂ ಸಾಕಾಗಲ್ಲ ಅಂತ ಅನಿಸುತ್ತೆ. ಬಟ್ ನನಗೆ ಒಬ್ಬ ಭಾರತೀಯಳಾಗಿ ಆತಂಕ ಇದೆ. ಕಾರಣ ಏನು ಅಂತಂದರೆ, ಇರಾನ್ನಿಂದ ಕೇವಲ ತೈಲ ವ್ಯಾಪಾರ ನಮ್ಗೆ ಆಗೋದು ಅಥವಾ ನಾವು ಅವ್ರ ಮೇಲೆ ಪೆಟ್ರೋಲ್ಗೋ ಡೀಸೆಲ್ಗೆ ಡಿಪೆಂಡ್ ಆಗಿರೋದು ಅಷ್ಟೇ ಅಲ್ಲ ಸರ್, ಅದು ನಮಗೊಂದು ರೀತಿ ರೂಟ್ ಇದ್ದಂಗೆ. ನಾವು ಬೇರೆ ಬೇರೆ ದೇಶಕ್ಕೂ ನಮ್ಮ ಸರಕುಗಳನ್ನು ನಿರ್ಭೀತಿಯಿಂದ ಸಾಗಿಸುವಂತಹ ಒಂದು ದೇಶ. ಅಲ್ಲೇ ಇಂತಹ ಪರಿಸ್ಥಿತಿ ಆಯಿತು ಅಂತಂದರೆ ಭಾರತದ ಮೇಲೆ ಏನೆಲ್ಲ ಪರಿಣಾಮಗಳು ಬೀರಬಹುದು ಅನ್ನೋದು ನನ್ನ ಪ್ರಶ್ನೆ. ಈಗ ಆಲ್ರೆಡಿ ಬೆಲೆ ಏರಿಕೆ ಅಂತ ಅಂದು ಜನಸಾಮಾನ್ಯರ ಪಾಡು ಹೇಳತೀರದ್ದಾಗಿದೆ. ಅಂಥದ್ರಲ್ಲಿ ನಮಗೆ ಬರುವಂತಹ ಈ ತೈಲಗಳು, ಕಚ್ಚಾ ತೈಲಗಳು ಕಂಪ್ಲೀಟ್ಲಿ ಸ್ಟಾಪ್ ಆಯಿತು ಅಂತಂದರೆ ಏನಾಗುತ್ತೆ?
ಇಲ್ಲ, ಕಂಪ್ಲೀಟ್ಲಿ ಸ್ಟಾಪ್. ಈಗ ಹೇಗೆ ಅಂದರೆ ಅಥವಾ ಬೆಲೆ ಏರಿಕೆ ಆಯಿತು, ಬೆಲೆ ಏರಿಕೆ ಆಗುತ್ತೆ, ಒಂದು ಕಡೆ ಸಿಗದೆ ಹೋದ್ರೆ ಇನ್ನೊಂದು ಕಡೆ ಸಿಗುತ್ತೆ. ಈಗ ನಾವು ಇರಾನ್ ಸಿಗಲಿಲ್ಲ ಅಂದರೆ ರಷ್ಯಾದಿಂದ ತೊಗೋಬೋದು, ರಷ್ಯಾ ಸಿಗಲಿಲ್ಲ ಅಂದರೆ ವೆನಿಸುವೆಲಿಂದ ತೊಗೋಬೋದು, ಇತ್ಯಾದಿ ಮಾಡ್ಕೋಬಹುದು. ಆದರೆ ಒಂದು ಜಾಗ ಬಿಟ್ಟು ಇನ್ನೊಂದು ಜಾಗ ತೊಗೊಳಕ್ಕೆ ಹೋದರೆ ಅದರ ಟ್ರಾನ್ಸ್ಪೋರ್ಟೇಷನ್ ಖರ್ಚು ಎಲ್ಲ ಆಗಿ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಆಗೋದು ಬೆಲೆ ಏರಿಕೆ. ಸೆಕೆಂಡ್, ನಾನು ನಿಮ್ಗೇನು ಹೇಳಬೇಕು ಅಂತಿದ್ದೀನಿ ಅಂದರೆ, ಈಗಿನ ವ್ಯವಸ್ಥೆ, ಈಗಿನ ಪರಿಸ್ಥಿತಿಯಲ್ಲಿ ಯಾವುದೇ ಯುದ್ಧ 10 ದಿವಸಕ್ಕಿಂತ ಮೇಲೆ ನಡೆಯಲ್ಲ. ಸರ್ಕಾರದ ಬೇರೆ ಬೇರೆ ದೇಶಗಳು ಈ ಎಲ್ಲ ದೇಶಗಳ ಮೇಲೆ ಒತ್ತಡ ತಂದು ಇದನ್ನು ನಿಲ್ಲಿಸೋಕ್ಕೆ ಟ್ರೈ ಮಾಡ್ತವೆ. ಸೊ ಅಂದರೆ ಮಾರ್ಚ್ 12-13ನೇ ತಾರೀಕು ಅಷ್ಟೊತ್ತಿಗೆ ಎಲ್ಲ ಸರಿ ಹೋಗುತ್ತೆ, ಮತ್ತು ನಾರ್ಮಲ್ ಪರಿಸ್ಥಿತಿ ಯಾವುದೊಂದು ಬೇರೆ ದಾರಿ ಬಂದು ಒಂದು ಪರಿಸ್ಥಿತಿ ಬರುತ್ತೆ. ಅಲ್ಲಿ ತನಕ ಅಂದರೆ ಬೇರೆ ಅದಾದ ಮೇಲೆ ಸುಮಾರು 1.5 ತಿಂಗಳು, 2 ತಿಂಗಳು, 6 ತಿಂಗಳು, 1 ವರ್ಷ, ಆ 1 ವರ್ಷಗಳ ಕಾಲ ಅಡ್ಜಸ್ಟ್ಮೆಂಟ್ ಅಂತಿರುತ್ತೆ. ನೀವು ಹೇಳಿದ್ರೆ ಒಂದು ರೂಟ್ ಕ್ಲೋಸ್ ಆಗಿ ಇನ್ನೊಂದು ರೂಟ್ ನೋಡಬೇಕಲ್ಲ, ಹಾಗೆ ನಮ್ಮ ಹೃದಯಕ್ಕೆ ಒಂದು ಧಮನಿಯಿಂದ ರಕ್ತ ಹೋಗದಿದ್ದ ಇನ್ನೊಂದು ಬೈಪಾಸ್ ಮಾಡ್ತೀವಲ್ಲ, ಆ ರೀತಿ ಬೈಪಾಸ್ ಸರ್ಜರಿಗಳು ಅವು ಇವು ಎಲ್ಲ ಆಗಿ ಬೇರೆ ಬೇರೆ ದಾರಿಗಳನ್ನು ನಾವು ಹುಟ್ಟು ಹಾಕೋತೀವಿ. ನಾನು ಈ ಇಂಟರ್ವ್ಯೂ ಪ್ರಾರಂಭದಲ್ಲೇ ಹೇಳಿದೆ, ಪ್ರಪಂಚ ಈಗ ಗ್ಲೋಬಲ್ ವಿಲೇಜ್ ಆಗಿದೆ. ಆ ಗ್ಲೋಬಲ್ ವಿಲೇಜ್ ಆಗಿರೋದ್ರಿಂದ ಎಲ್ಲೇ ತೊಂದರೆ ಆದರೂ ಬೇರೆಯವ್ರಿಗೆಲ್ಲ ಎಫೆಕ್ಟ್ ಆಗಿದೆ, ಇದು ಒಬ್ಬರಿಗೆ ಎಫೆಕ್ಟ್ ಆಗಲ್ಲ. ಯಾಕೆಂದರೆ ಈಗ ನಾವು ದುಬೈ ಆಗಲಿ, ದೋಹಾ ಆಗಲಿ, ಇದೆಲ್ಲ ನಮ್ಮ ಇಡೀ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗೋ ವಿಮಾನ ಹಾರಾಟ, ಇವತ್ತು ವಿಮಾನ ಹಾರಾಟ ಎಷ್ಟು ತೊಂದರೆ ಆಗೋಗಿದೆ, ಎಲ್ಲ ಅದರ ಮೇಲೆ ಹೋಗಬೇಕು. ಹಾಗಾಗಿ ಪರಿಸ್ಥಿತಿಯನ್ನು ಆದಷ್ಟು ಬೇಗನೆ ಶಾಂತ ರೀತಿಗೆ ತರೋಕ್ಕೆ ಬೇರೆ ಬೇರೆ ವಿಶ್ವದ ದೇಶಗಳು ಒಟ್ಟಾರೆಯಾಗಿ ಅವರು ಟ್ರೈ ಮಾಡ್ತಾರೆ, ಬೇಗ ಸರಿ ಹೋಗುತ್ತೆ. ಯಾಕೆಂದರೆ ಈ ಹಾರ್ಮುಜ್ ಸ್ಟ್ರೈಟ್ ಅಂತೇನಿದೆ, ಇದು ಈ ತೈಲವಾಹಕ ನೌಕೆಗಳು ಬರುವಂತಹ ಜಾಗ, ಇದು ಟ್ರೇಡ್ಗೆ, ವ್ಯಾಪಾರಕ್ಕೆ ಅತ್ಯಂತ ಮುಖ್ಯವಾದ ಜಾಗ. ಅದನ್ನು ಕ್ಲೋಸ್ ಮಾಡೋಕ್ಕಾಗಲ್ಲ. ಆ ಥರ ಕ್ಲೋಸ್ ಮಾಡೋಕ್ಕೆ ಹೋದರೆ ಎಲ್ಲ ದೇಶಗಳು ಒಟ್ಟಾರೆಯಾಗಿ ಒತ್ತಡ ಹೇರಿ, ಯಾವ ದೇಶ ರೋಗ್ ನೇಷನ್ ಆಗಿದೆ ಅದರ ಮೇಲೆ ಒತ್ತಡ ಹೇಳಿ ಸರಿ ಮಾಡ್ತಾರೆ. ನನಗೆ ನನ್ನ ಅನುಭವದ ಮಟ್ಟಿಗೆ ಹೇಳೋದಾದರೆ ಇದರ ಎಂಡ್ ಹೇಗಾಗುತ್ತೆ ಅಂದರೆ, ಕೆಲ ಮಟ್ಟಿಗೆ ಇರಾನ್ನಲ್ಲಿ ಹೊಸದಾದ ಒಂದು ಸರ್ಕಾರ ಬರುತ್ತೆ. ಆ ಸರ್ಕಾರ ಸ್ಥಾಪನೆ ಮಾಡಬೇಕು ಅಂತಲೇ ಡೊನಾಲ್ಡ್ ಟ್ರಂಪ್ ಅವರು ಮೊದಲಿಂದ ಹೇಳ್ತಾ ಇದ್ದಾರೆ. ಒಂದು ಹೊಸ ಸರ್ಕಾರ ಸ್ಥಾಪನೆ ಆಗುತ್ತೆ. ಅದು ಎಷ್ಟರ ಮಟ್ಟಿಗೆ ಜನಪರವಾಗಿರುತ್ತೆ, ಜನರ ಹಿತವಾಗಿರುತ್ತೆ ಗೊತ್ತಿಲ್ಲ. ಯಾರ ಸರ್ಕಾರಕ್ಕೆ ಬರ್ತಾರೆ ಗೊತ್ತಿಲ್ಲ. ಕೆಲವರು ಇರಾನ್ ಶಹ ಅವರ ಕುಟುಂಬಸ್ಥರೇ ಬರಬೇಕು ಅಂತ ಕೆಲವರು ಇಲ್ಲ ಬೇರೆಯವರು ಬರಬೇಕು ಅಂತ ಕೆಲವರು. ಯಾವ ರೀತಿ ಸರ್ಕಾರ ಬರುತ್ತೆ ಅಂತ ನಮ್ಗೆ ಗೊತ್ತಿಲ್ಲ. ಆದರೆ ಇಡೀ ಪ್ರಪಂಚದ ಮೇಲೆ ಅದು ಬಹಳ ದೊಡ್ಡ ಪರಿಣಾಮ ಬೀರುತ್ತೆ. ನಾವು ಭಾರತ ದೇಶ ಇರಾನ್ ಅಲ್ಲದೆ ಅತ್ಯಂತ ಹೆಚ್ಚು ಪೆಟ್ರೋಲಿಯಂ ಖರೀದಿ ಮಾಡ್ತಿರೋದು ಸೌದಿ ಅರೇಬಿಯಾದಿಂದ. ಸೌದಿ ಅರೇಬಿಯಾ ಪರಿಸ್ಥಿತಿ ಸ್ಥಿರವಾಗಿದೆ. ನಮಗೂ ಸೌದಿ ಅರೇಬಿಯಾಗೂ ಬಹಳ ಉತ್ತಮವಾದ ಬಾಂಧವ್ಯ ಇದೆ. ಸೌದಿ ಅರೇಬಿಯಾಗೆ ಪಾಕಿಸ್ತಾನದ ಜೊತೆ ನಮಗಿಂತ ಉತ್ತಮ ಬಾಂಧವ್ಯ ಇದೆ. ಆದರೂ ಸೌದಿ ಅರೇಬಿಯಾದ ಪ್ರಿನ್ಸ್ ಇಲ್ಲಿ ಬಂದಿದ್ದರು ಭಾರತಕ್ಕೆ ಕೇವಲ 1 ತಿಂಗಳ ಹಿಂದೆ ಬಂದು ನರೇಂದ್ರ ಮೋದಿಯವ್ರ ಜೊತೆ ಮಾತಾಡಿದರು. ನಾನು ಮೊದಲೇ ನಿಮ್ಗೆ ಹೇಳಿದೆ, ನಮ್ಮ ದೇಶ ಎಲ್ಲ ದೇಶಗಳ ಜೊತೆ ಒಳ್ಳೆ ಸಂಬಂಧ ಇಟ್ಕೊಳ್ಳೋದ್ರಿಂದ ನಮಗೆ ಸುಲಭವಾಗಿ ಅಂಥ ತೊಂದರೆ ಅಷ್ಟು ಈಸಿಯಾಗಿ ಆಗಲ್ಲ. ಸ್ವಲ್ಪ ಮಟ್ಟಿಗೆ ನಾವು ಕಷ್ಟ ಅನುಭವಿಸ್ಬೇಕು. 2026ರಲ್ಲಿ ಚೂರು ಕಷ್ಟ ಅನುಭವಿಸ್ಬೇಕು. 2027ರಷ್ಟರಲ್ಲಿ ಮತ್ತೆ ಪರಿಸ್ಥಿತಿ ಸಹಜ ಸ್ಥಿತಿಗೆ ಬರುತ್ತೆ ಅಂತ ನನ್ನ ಅನಿಸಿಕೆ. ಇಸ್ರೇಲ್ ಮತ್ತು ಅಮೆರಿಕ ನಡೆಸಿರುವಂತಹ ಜಂಟಿ ದಾಳಿಗೆ ಆಯತುಲ್ಲಾ ಖಮೇನಿ ಮತ್ತು ಅವರ ಕುಟುಂಬದ ಸದಸ್ಯರು ದುರ್ಮರಣ ಹೊಂದಿದ್ರು. ಸೊ ಈ ಆಯತುಲ್ಲಾ ಖಮೇನಿ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಅಲ್ಲಿ ಹೇಗೆ ಅಂದರೆ ಅವರೊಬ್ಬರು ರಿಲಿಜಿಯಸ್ ಲೀಡರ್, ಅವರು ರಿಲಿಜಿಯಸ್, ಮಿಲಿಟರಿ ಅಂಡ್ ಎಲ್ಲ ಸುಪ್ರೀಂ ಲೀಡರ್. ಒಂದು ಧರ್ಮದ ಕಟ್ಟುಪಾಡಿನ ಮೇರೆಗೆ ಜನರ ನಡ್ಕೋಬೇಕು ಅಂತ ಹೇಳಿದಾಗ ಆ ಸಾರ್ವಜನಿಕರು ನಮ್ಮ ಹ್ಯೂಮನ್ ಬೀಯಿಂಗ್ಸ್ ವಿ ವಾಂಟ್ ಟು ಬಿ ಫ್ರೀ. ನಮಗೆ ಯಾರೇ ಕಟ್ಟುಪಾಡು ಹಾಕೋಕ್ಕೂ ನಾವು ಅದು ಇಷ್ಟಪಡಲ್ಲ, ನಮ್ಮ ರಿಲಿಜನ್ ಆಗಲಿ ಏನೇ ಆಗಲಿ. ಆವಾಗ ಖಂಡಿತವಾಗಿ ನಾವು ದಂಗೆ ಹೇಳ್ತೀವಿ. ನಮ್ಮ ಅಪ್ಪ ಅಮ್ಮ ನಮ್ಗೆ ಅದು ಮಾಡಬೇಡ ಇದು ಮಾಡಬೇಡ ಅಂತ ನಾವು ಹೇಳಿದ್ರೆ ಅದನ್ನೇ ಮಾಡೋಕ್ಕೆ ಹೋಗ್ತೀವಿ, ಯಾವಾಗಲೂ ಅಷ್ಟೇ. ಹಾಗಾಗಿ ಅದರಿಂದ ಇಷ್ಟು ದಿವಸ ಅಮೇರಿಕ ಎಲ್ಲರೂ ಹೇಳೋದು, ಇಷ್ಟು ದಿವಸ ಈ ರೀತಿ ಭಾಳ ಹೆಚ್ಚಿನ ಕಟ್ಟುಪಾಡುಗಳು, ಅದು ಹೆಣ್ಣು ಮಕ್ಕಳ ಮೇಲೆ ಹೆಚ್ಚಿನ ಕಟ್ಟುಪಾಡುಗಳು ಹಾಕಿದ್ದರಿಂದ ಆ ದೇಶ ಭಾಳ ದುರ್ಬಲಗೊಂಡಿದೆ ಅಂತ. ಅಂದರೆ ಒಂದು ಕಾಲದಲ್ಲಿ ಪರ್ಷಿಯಾ ದೇಶ ವಿಶ್ವದ
ಅತ್ಯಂತ ಅತ್ಯಂತ ಶಕ್ತಿಶಾಲಿ, ಅತ್ಯಂತ ಬಲಿಷ್ಠ, ಅತ್ಯಂತ ಹೆಸರಾಂತ ದೇಶಗಳಲ್ಲಿ ಒಂದಾಗಿತ್ತು. ಆ ದೇಶ ಇವತ್ತು ಈ ಪರಿಸ್ಥಿತಿ ಮುಟ್ಟಿದೆ. ಆದರೆ ಅದು ಖಂಡಿತವಾಗಿ ತನ್ನ ಹಳೆಯ ಪರಿಸ್ಥಿತಿಗೆ ಬರಬೇಕಾದರೆ ಅಲ್ಲಿ ಜನಗಳಿಗೆ ವಿಕಾಸ ಹೊಂದೋಕ್ಕೆ ಅವರಿಗೆ ಅವಕಾಶ ಹೊಸ ಸರ್ಕಾರ ಮಾಡಿಕೊಟ್ಟಾಗ ಅದು ಮತ್ತೊಮ್ಮೆ ವಿಶ್ವದ ಅತಿ ಬಲಿಷ್ಠ ರಾಷ್ಟ್ರಗಳಲ್ಲಿ ಒಂದಾಗುತ್ತೆ. ಹಾಗಾಗಿ ಅದಕ್ಕೆ ನನಗೇನು ಡೌಟೇ ಇಲ್ಲ. ಮತ್ತು ಆ ದೇಶನ ನಾವೆಲ್ಲ ಎಲ್ಲರೂ ರೆಸ್ಪೆಕ್ಟ್ ಯಾಕೆಂದರೆ ಹಿಸ್ಟ್ರಿ ಏನಿದೆ ಅದನ್ನು ನಾವು ಮುಚ್ಚಿಡೋಕ್ಕಾಗಲ್ಲ. ಈಗ ಭಾರತ ಬಲಿಷ್ಠ ದೇಶ. ಕೆಲವು ದಿವಸ ನಾವು ಬಡ ದೇಶ ಅಂತ ಅನ್ನಿಸ್ಕೋತಾ ಇದ್ವಿ. ಈಗ ನಾವು ವಿಶ್ವದ 3ನೇ ಅತಿ ದೊಡ್ಡ ದೇಶ ಅಂತ ಹೆಂಗಾಯ್ತು? ಯಾಕೆಂದರೆ ನಮ್ಮದು ಆ ಫೌಂಡೇಶನ್ ಆಗಿದೆ, ಒಳ್ಳೆ ಫೌಂಡೇಶನ್. ಅದು ಎಂಥ ಒಳ್ಳೆ ಫೌಂಡೇಶನ್ ಇದೆ. ಒಂಚೂರು ಎಲ್ಲೋ ಒಂದು ಕಡೆ ಮನೆಯದು ಒಂದು ಗೋಡೆ ಬಿದ್ದೋದ್ರೂ ಕೂಡ ಸರಿ ಮಾಡ್ಕೊಂಡು ಮತ್ತೆ ದೊಡ್ಡದಾಗಿ ಬರ್ತೀವಿ. ಆಗುತ್ತೆ. ಸೊ ಇಸ್ರೇಲ್ ಬಗ್ಗೆ ನಿಮ್ಮ ವ್ಯೂ ಏನು? ಅಂದರೆ ಇಸ್ರೇಲ್ ಅನ್ನೋ ಪುಟ್ಟ ರಾಷ್ಟ್ರ, ಆದರೆ ವೆಪನ್ಸ್ ಅಂತ ತಗೊಂಡ್ರೆ ಅಥವಾ ಸಂಶೋಧನೆಗಳು ಅಂತ ತಗೊಂಡ್ರೆ ಅಥವಾ ಬೇರೆ ಬೇರೆ ಇನ್ವೆನ್ಷನ್ಸ್ ಅಂತ ತಗೊಂಡ್ರೆ ದೇ ಸ್ಟ್ಯಾಂಡ್ಸ್ ಇನ್ ಅ ಫಸ್ಟ್. ಸೊ ನೀವು ಕೂಡ ಅಲ್ಲಿಗೆ ಹೋಗಿ ಬಂದಿದ್ದೀರಿ. ಸೊ ಅವರು ತಮ್ಮ ದೇಶಕ್ಕೆ ಇನ್ಯಾರನ್ನೋ ಬಿಟ್ಕೋಬೇಕು ಅಂತಂದರೆ ತುಂಬ ರಿಸ್ಟ್ರಿಕ್ಷನ್ಸ್ ಇರುತ್ತೆ. ಆ ದೇಶದಿಂದ ನಮ್ಮ ದೇಶಕ್ಕೆ ವಾಪಸ್ ಬರಬೇಕು ಅಂತಂದರೆ ನೀರು ಇಳಿಸ್ಬಿಡ್ತಾರೆ ಅಂತಾರಲ್ಲ ಸರ್, ಆ ಥರದ ಪರಿಸ್ಥಿತಿ ಕೂಡ ಇರುತ್ತೆ. ಮೋರ್ ಇಸ್ರೇಲ್ಗೆ ಯಾವುದೋ ಒಬ್ಬ ಮುಸ್ಲಿಂ ಅಥವಾ ಇಸ್ಲಾಂ ಧರ್ಮದವ್ರು ಹೋಗೋದಕ್ಕೆ ಸಾಧ್ಯ ಇಲ್ಲ. ದೇ ಹ್ಯಾವ್ ರಿಸ್ಟ್ರಿಕ್ಷನ್ಸ್. ಇಲ್ಲ, ನೀವು ತುಂಬ ತಪ್ಪು ತಿಳಿದಿದ್ದೀರಾ. ಇಸ್ರೇಲ್ನಲ್ಲಿ ಬಹಳ ಜನ, ಸುಮಾರು ನನಗೆ ತಿಳಿದ ಮಟ್ಟಿಗೆ 10% ನಾಗರಿಕರು ಇಸ್ಲಾಂ ನಾಗರಿಕರೇ, ಧರ್ಮದ ನಾಗರಿಕರೇ. ಅವರು ತಾವು ಯಹೂದಿ ಧರ್ಮದ ದೇಶ ಅಂತ ಹೇಳಿದ್ರು. ನಮ್ದು ಹೋಮ್ಲ್ಯಾಂಡ್ ಅಂತ ಹೇಳಿದ್ರು. ಆ ದೇಶದಲ್ಲಿ ಇಸ್ಲಾಂ ಧರ್ಮದವರು ನಾನು ಪ್ಯಾಲೆಸ್ಟೈನ್ ಅಂತ ಏನು ಬೇರೆ ಭಾಗ ಇದೆ ಅದು ಬಿಟ್ಬಿಟ್ಟು ಹೇಳ್ತಿದ್ದೀನಿ. ಪ್ಯಾಲೆಸ್ಟೈನ್ ವಿಷಯ ಬಿಟ್ಬಿಡಿ. ಪ್ಯಾಲೆಸ್ಟೈನ್ ಬಿಟ್ಟು ಅಂದರೆ ಗಾಜಾ ಆಗಲಿ, ವೆಸ್ಟರ್ನ್ ಬ್ಯಾಂಕ್ ಅಂತ ಕರಿತೀವಿ, ಅದು ಬಿಟ್ಬಿಟ್ಟು ಮಿಕ್ಕಿದ ಏನು ಜಾಗ ಇದೆ ಅಲ್ಲಿ ಇವಾಗಲೂ ಮುಸಲ್ಮಾನರು ಇದ್ದಾರೆ. ಮುಸಲ್ಮಾನರು ನನಗೆ ಸಬ್ಜೆಕ್ಟ್ ಟು ಕರೆಕ್ಷನ್, ದೇರ್ ಈಸ್ ಆಲ್ಸೋ ಅ ಪಾರ್ಲಿಮೆಂಟೇರಿಯನ್ ಹೂ ಇಸ್ ಎ ಮುಸ್ಲಿಂ ಇದ್ದಾರೆ. ಅಲ್ಲಿ ಆ ಧರ್ಮದವರು ಇದ್ದಾರೆ. ಬಟ್ ಹೆಚ್ಚಾಗಿ ಅವರು ಅವರ ಯಹೂದಿ ಧರ್ಮನ ಆಚರಣೆ ಮಾಡ್ಕೋತಾರೆ, ಪ್ರತಿಪಾದನೆ ಮಾಡ್ಕೋತಾರೆ. ಇಸ್ರೇಲ್ದು ಮುಖ್ಯವಾಗಿ ನನ್ನ ಪ್ರತಿಕಾರದಲ್ಲಿ ತುಂಬ ಬರೆದಿದ್ದೀನಿ. ಇಸ್ರೇಲ್ದು ಮುಖ್ಯವಾಗಿ ಏನಂದರೆ, ಅವರು ಹುಟ್ಟಿದ ಮೊದಲನೇ ದಿವಸನೇ ಬೇರೆ ದೇಶಗಳಿಂದ ಆಕ್ರಮಣ ಆದ ಕಾರಣ ಅವರಿಗೆ ತಮ್ಮ ಅಸ್ತಿತ್ವದ ಬಗ್ಗೆ ಸದಾ ಕಾಲವೂ ಭಯ ಇದೆ. ಯಾವ ಟೈಮಲ್ಲಿ ನಮಗೆ ಏನಾಗುತ್ತೋ, ಈ ಕಡೆ ಈಜಿಪ್ಟ್ ಇದೆ, ಈ ಕಡೆ ಜೋರ್ಡಾನ್ ಇದೆ, ಈ ಕಡೆ ಲೆಬನಾನ್ ಇದೆ, ಈ ಕಡೆ ಸಿರಿಯಾ ಇದೆ, ಯಾವಾಗ ಇವರು ನಮ್ಮ ಮೇಲೆ ಮುಗಿ ಬೀಳ್ತಾರೆ ನಮಗೆ ಗೊತ್ತಿಲ್ಲ. ಹಾಗಾಗಿ ಇಸ್ರೇಲ್ ದೇಶ ಅಮೇರಿಕದ ನೆರವು ಮೊದಲಿಂದ ಪಡಿತಾ ಇದೆ. ಯಾಕೆಂದರೆ ಅಮೇರಿಕದಲ್ಲಿ ಹೆಚ್ಚಿನ ಸಂಖ್ಯೆಯ ಯಹೂದಿಗಳಿದ್ದಾರೆ. ಅಮೇರಿಕದ ಸರ್ಕಾರ, ಅಮೇರಿಕದ ರಾಜಕೀಯ, ಅಮೇರಿಕದ ಆರ್ಥಿಕ ವ್ಯವಸ್ಥೆ, ಇದರಲ್ಲಿ ಯಹೂದಿಗಳ ಪಾತ್ರ ದೊಡ್ಡದು. ಹಾಗಾಗಿ ಅಮೇರಿಕ ಮತ್ತು ಈ ಇಸ್ರೇಲ್ ದೇಶ ಮೊದಲಿನಿಂದಲೂ ಭಾಯಿ ದೇಶಗಳು. ಇಸ್ರೇಲ್ ದೇಶಕ್ಕೆ ತನ್ನ ಅಸ್ತಿತ್ವ ಯಾವಾಗ ಹಾಳಾಗ್ಬೋದು ಅಂತ ಹೆದರಿಕೆ ಇರೋ ಕಾರಣದಿಂದಲೇ ಇಸ್ರೇಲ್ ದೇಶದ ಪ್ರತಿಯೊಬ್ಬ ನಾಗರಿಕ, ಹೆಣ್ಣು ಮಗಳಾಗಲಿ ಗಂಡಸಾಗಲಿ, ಸೈನ್ಯದಲ್ಲಿ 3 ವರ್ಷ ತರಬೇತಿ ಪಡೆಯಲೇಬೇಕು, ಕಂಪಲ್ಸರಿ ಪಡೆಯಲೇಬೇಕು. ಅವರಿಗೆ ದೇಶ ಪ್ರೇಮ, ಇಸ್ರೇಲ್ ದೇಶ ಯಾಕೆ ಇಷ್ಟು ದೊಡ್ಡದಾಗಿದೆ ಅಂದರೆ ಆ ಜನರಿಗೆ ಇರುವ ದೇಶ ಪ್ರೇಮ. ಅವರು ತಮ್ಮ ದೇಶದ ಬಗ್ಗೆ, ದೇಶಕ್ಕಾಗಿ ಪ್ರಾಣವನ್ನು ಯಾವಾಗ ಬೇಕಾದ್ರೂ ಕೊಡೋಕ್ಕೆ ತಯಾರಾಗಿದ್ದಾರೆ. ಇಸ್ರೇಲ್ನಲ್ಲಿ ಗಾಜಾನಲ್ಲಿ ಯಾವಾಗ ದಾಳಿ ಆಯಿತು ಈಗ 2 ವರ್ಷದ ಹಿಂದೆ, ನಮ್ಮ ಭಾರತದಲ್ಲಿದ್ದ ಇಸ್ರೇಲ್ ನಾಗರಿಕರು ರಾತ್ರಿ ಅಲ್ಲಿಗೆ ಹೋಗಿ ಯೂನಿಫಾರ್ಮ್ ಹಾಕ್ಕೊಂಡು ಯುದ್ಧಕ್ಕೆ ತಯಾರಾಗಿ ನಿಂತರು. ನಮ್ಮ ಭಾರತೀಯರು ನಾವೆಷ್ಟು ಜನ ಮಾಡ್ತೀವಿ? ಅವರಿಗೆ ದೇಶದ ಮೇಲಿರೋ ಭಕ್ತಿ ಇನ್ನೆಲ್ಲೂ ಇಲ್ಲ. ಅವ್ರ ಹತ್ರ ನಾವು ಕಲಿಬೇಕಾದ್ದು ಒಂದೇ ಒಂದು ದೇಶ ಪ್ರೇಮ. 2, ಇಸ್ರೇಲ್ ಅವರಿಗೆ ನಾವು ಈ ರೀತಿ ಐಲ್ಯಾಂಡ್ ಆಗಿದ್ದೀವಿ, ನಾವೊಂದು ನಡುಗಡ್ಡೆ ಆಗಿದ್ದೀವಿ, ನಮ್ಮ ಸುತ್ತಲೂ ಬೇರೆ ಬೇರೆ ರಿಲಿಜನ್ ಇಸ್ಲಾಮಿಕ್ ದೇಶಗಳಿವೆ. ನಾವು ಮುಂದೆ ಬರೆಯಬೇಕಾದರೆ ಇಸ್ಲಾಮಿಕ್ ದೇಶಗಳ ಜೊತೆ ಉತ್ತಮ ಸಂಪರ್ಕ ಇಟ್ಟುಕೊಳ್ಳೇಬೇಕು ಅನ್ನೋ ನಿಟ್ಟಿನಲ್ಲಿ ಇಸ್ರೇಲ್ ಮತ್ತು ಸೌದಿ ಅರೇಬಿಯಾ ಸಂಬಂಧ ಮಾಡಿಕೊಂಡ್ರು, ಇಸ್ರೇಲ್ ಮತ್ತು ಕತಾರ್ ಸಂಬಂಧ ಮಾಡಿಕೊಂಡ್ರು, ಇಸ್ರೇಲ್ ಮತ್ತು ಜೋರ್ಡಾನ್ ಸಂಬಂಧ. ಇಸ್ರೇಲ್ ಮತ್ತು ಜೋರ್ಡಾನ್ ಮಧ್ಯೆ ಇವತ್ತಿಗೂ
ಅತ್ಯಂತ ಉತ್ತಮ ಸಂಬಂಧ ಇದೆ. ಇಸ್ರೇಲ್ ಈಜಿಪ್ಟ್ ವಿಚ್ ಇಸ್ ಎ ಮುಸ್ಲಿಂ ಕಂಟ್ರಿ ಅಗೇನ್ ನಡುವೆ ಉತ್ತಮ ಸಂಬಂಧ ಇದೆ. ಇಸ್ರೇಲ್ ಸೌದಿ ಅರೇಬಿಯಾ, ಇಸ್ರೇಲ್ ಜೋರ್ಡಾನ್, ಇಸ್ರೇಲ್ ಈಜಿಪ್ಟ್. ಸಿರಿಯಾ ಜೊತೆ ಇಷ್ಟು ದಿವಸ ಇರಲಿಲ್ಲ, ಇವಾಗ ಸಿರಿಯಾ ಜೊತೆ ಆಗ್ತಾ ಇದೆ. ಯಾಕೆಂದರೆ ಸಿರಿಯಾ ಈಗ ಹೊಸ ಸರ್ಕಾರ ಬರ್ತಾ ಇದೆ. ಲೆಬನಾನ್ ಇನ್ನೊಂದು ದೇಶ, ಅಲ್ಲಿಂದ ಪದೇ ಪದೇ ಇಸ್ರೇಲ್ ಮೇಲೆ ಅಟ್ಯಾಕ್ ಆಗ್ತಿತ್ತು. ಯಾಕೆಂದರೆ ಇರಾನ್ ದೇಶ ಲೆಬನಾನ್ ಅವರಿಗೆ ಒತ್ತಡ ಇರ್ತಿತ್ತು, ಅಲ್ಲಿ ದುಡ್ಡು ಕೊಡ್ತಿದ್ರು, ಅಸ್ತ್ರಗಳು ಎಲ್ಲ ಕೊಡ್ತಿದ್ರು. ಈಗ ಯೆಮೆನ್ಗೆ ಹೇಗೆ ಕೊಡ್ತೀರ ಆ ರೀತಿ ಇರಾನ್ ದೇಶದಿಂದ ಬಂದ ಕುಮ್ಮಕ್ಕನಿಂದ ಅವರು ದಾಳಿ ನಡೆಸ್ತಾಯಿದ್ರು. ಅದಕ್ಕೋಸ್ಕರ ಅವರು ಇರಾನ್ ಮೇಲೆ ಇನ್ನಷ್ಟು ಹೆಜ್ಬೊಲ್ಲಾ ಅಂತ ಒಂದಿದೆ, ಹೆಜ್ಬೊಲ್ಲಾ ದಾಳಿ ನಡೆಸ್ತಾಯಿದ್ರು. ಹೆಜ್ಬೊಲ್ಲಾಗೆ ಇರಾನ್ ದೇಶದವರು ಕುಮ್ಮಕ್ಕು ಕೊಡ್ತಾಯಿದ್ರು. ಹೀಗಾಗಿ ಅವೆರಡಕ್ಕೂ ಇದಾಗಿತ್ತು. ಆದ್ದರಿಂದ ಆ ಒಂದು ದೇಶ ಲೆಬನಾನ್ ದೇಶದ ಮೇಲೆ ಪದೇ ಮೊನ್ನೆ ಕೂಡ ದಾಳಿ ನಡೆಸಿದ್ರು, ಇಸ್ರೇಲ್ ದಾಳಿ ನಡೆಸ್ತಾಯಿತ್ತು. ಈ ರೀತಿ ತಮ್ಮ ಅಸ್ತಿತ್ವಕ್ಕೆ ತೊಂದರೆ ಬಂದಿದೆ ಅನ್ನುವ ಕಾರಣದಿಂದ ಇಸ್ರೇಲ್ ದೇಶದವರು ತಾವು ಆದಷ್ಟು ಮಟ್ಟಿಗೆ ಸೆಲ್ಫ್ ಸಫಿಷಿಯೆಂಟ್ ಆಗಬೇಕು ಅಂತ ಅಂದ್ಕೊಂಡ್ರು. ಹಾಗಾಗಿ ಮರಳುಗಾಡಿನ ಭೂಮಿಯಲ್ಲಿ ಅತ್ಯಂತ ಕಡಿಮೆ ನೀರಿನಲ್ಲಿ ಬೆಳೆ ಬೆಳೆಯುವಂಥ ಕೃಷಿ ಮಾಡೋದು ತಿಳ್ಕೊಂಡು, ನಮ್ಮ ಬೆಂಗಳೂರಿಂದಲೇ ನಾನು ಚಿಕ್ಕವನಾಗಿದ್ದಾಗಿಂದನೂ ಮಂತ್ರಿಗಳು, ಕೃಷಿಕರು, ರೈತರು ಎಲ್ಲರೂ ಅಲ್ಲಿಗೆ ಹೋಗಿ ಯಾವ ರೀತಿ ಮಾಡ್ತಾರೆ ಅಂತ ನೋಡ್ಕೊಂಬರ್ತಿದ್ರು. ಕೃಷಿಯಲ್ಲಿ ಅವರು ಹೊಸ ರೀತಿಯ ಆವಿಷ್ಕಾರಗಳು ಮಾಡಿದ್ರು. ತಾವು ಎಲೆಕ್ಟ್ರಾನಿಕ್ಸ್ನಲ್ಲಿ ಆವಿಷ್ಕಾರ ಮಾಡೋದು ತುಂಬ ಒಳ್ಳೆಯದು. ಯಾಕೆಂದರೆ ನಾವು ಫಸ್ಟ್ ಡಿಫೆನ್ಸ್ ಅವ್ರಿಗೆ ತಮ್ಮ ದೇಶ ರಕ್ಷಣೆ ಮಾಡ್ಕೋಬೇಕು ಅಂಥೇಳಿ ಡಿಫೆನ್ಸ್ ರಿಸರ್ಚ್ ತುಂಬ ಚೆನ್ನಾಗಿ ಶುರು ಮಾಡಿದ್ರು. ಹಾಗಾಗಿ ಅವರ ದೇಶದವರು ರಕ್ಷಣಾ ವಲಯದಲ್ಲಿ ನಮ್ಮ ನರೇಂದ್ರ ಮೋದಿಯವರು ಹೋದಾಗ ಕೂಡ ರಕ್ಷಣಾ ವಲಯದಲ್ಲಿ ಹಲವಾರು ಒಪ್ಪಂದಗಳು ಮಾಡ್ಕೊಂಡ್ಬಂದ್ವಿ. ಆ ರಕ್ಷಣಾ ವಲಯದಲ್ಲಿ ನಂಬರ್ 1 ಆಗಿಬಿಟ್ರು. ನೆಕ್ಸ್ಟ್ ಎಲೆಕ್ಟ್ರಾನಿಕ್ಸಲ್ಲಿ ನಂಬರ್ 1 ಆದರು. ಯಾರಿಗೂ ಗೊತ್ತಾಗದಾಗ ಅವರೇ ನ್ಯೂಕ್ಲಿಯರ್ ಬಾಂಬ್ ತಯಾರು ಮಾಡಿಕೊಂಡ್ರು. ಮತ್ತು ಇನ್ನೊಂದು, ಇಸ್ರೇಲ್ ನಾಗರಿಕರಿಗೆ ಬಹಳ ಧೈರ್ಯ ಇದೆ. ಎಲ್ಲಿ ಬೇಕಾದ್ರೂ ಹೋಗಿ ಏನು ಬೇಕಾದ್ರೂ ಮಾಡೋಕ್ಕೆ ಅವ್ರು ರೆಡಿ. ಅವರು ಪ್ರಾಣ ಯಾವಾಗಾದ್ರೂ ಕೊಡೋಕ್ಕೆ ರೆಡಿ. ದೇಶಕ್ಕಾಗಿ ನಾನು ಹೇಳಿದ್ನಲ್ಲ, ಪ್ರಾಣ ಕೊಡೋಕ್ಕೆ ರೆಡಿ. ಹೀಗಾಗಿ ಅವರು ತಮ್ಮ ದೇಶಕ್ಕಾಗಿ ಏನು ಬೇಕಾದ್ರೂ ಮಾಡ್ತಾರೆ. ನಮ್ಮ ದೇಶ ಅಭಿವೃದ್ಧಿ ಆಗಲಿ, ನಮ್ಮ ದೇಶ ಮುಂದೆ ಬರಬೇಕು. ಯಾಕೆಂದರೆ ಯಹೂದಿಗಳಿಗೆ ಇರೋದು ಒಂದೇ ಒಂದು ದೇಶ, ಇಸ್ರೇಲ್ ಒಂದೇ. ಈಗ ಮದರ್ಲ್ಯಾಂಡ್, ನಮ್ಮ ಹಿಂದೂಗಳಿಗೆ ನೇಪಾಳ ಒಂದೇ ತಾನೇ ಹಿಂದೂ ದೇಶ ಇರೋದು. ಅದೇ ರೀತಿ ಇಸ್ರೇಲ್ಗಳಿಗೆ ಇರೋದೇ ಒಂದು ದೇಶ. ಆ ನಮ್ಮ ದೇಶನ ನಾವು ಕಾಪಾಡ್ಕೋಬೇಕು ಅನ್ನುವ ಆಸಕ್ತಿ ಅವ್ರಿಗಿರೋದ್ರಿಂದ ಆ ದೇಶ ಸದಾ ಕಾಲ, ಅಂದರೆ ನಾವು ಯಾವಾಗಲೂ ಎಚ್ಚರದಿಂದ ಇದ್ದರೆ ಆಲ್ವೇಸ್ ಅಲರ್ಟ್. ಅದೇ ಕಾರಣಕ್ಕೋಸ್ಕರ ಅವರು ಇಷ್ಟು ಪ್ರಗತಿ ಸಾಧಿಸಿದ್ದಾರೆ. ಅತಿ ಹೆಚ್ಚು ನೋಬೆಲ್ ಪ್ರೈಸ್ ಕೂಡ ದೊರಕಿರುವಂತಹ ದೇಶ. ಐನ್ಸ್ಟೈನ್ ಯಹೂದಿ. ಕರೆಕ್ಟ್. ವೆಲ್ ಸರ್, ಅದರ ಜೊತೆಗೆ ಈ ಅಮೆರಿಕಾದ ಪಾಲಿಸಿ ಅಂತ ತಗೊಳ್ಳೋದಾದ್ರೆ, ಅಂದರೆ ಯಾವುದೇ ದೇಶದ ಜೊತೆ ಯುದ್ಧ ಆಗ್ತಾ ಇದೆ, ಯುದ್ಧದ ವಾತಾವರಣ ನಿರ್ಮಾಣ ಆಗ್ತಿದೆ ಅಂತಂದರೆ ಅಲ್ಲಿ ಅಮೆರಿಕ ತುಂಬ ಪ್ರಮುಖ ಪಾತ್ರ ವಹಿಸುತ್ತೆ. ನಾವು ಹೆಂಗೆ ಶಾಂತಿ ದೂತರ ಥರ ಭಾರತ ಶಾಂತಿಯನ್ನು ಕಾಪಾಡಿಕೊಳ್ಳಿ ಅಂತ ಎರಡೂ ಕಂಟ್ರೀಸ್ಗಳಿಗೆ ಹೇಳ್ತೀವೋ, ಬಟ್ ಅಮೆರಿಕಾದ ಧೋರಣೆ ಅಥವಾ ಅಮೆರಿಕಾದ ನೀತಿ ಹಂಗಿರೋದಿಲ್ಲ. ಇದ್ರ ಬಗ್ಗೆ ನಿಮ್ಮ ಪಾಯಿಂಟ್ ಆಫ್ ವ್ಯೂ ಏನು? ಅಮೆರಿಕ ಮೊದಲಿಂದಲೇ, ಅಂದರೆ ಅಮೆರಿಕ ಒಂದು ವಲಸೆಗಾರರ ದೇಶ. ಅಮೆರಿಕ ದೇಶ ಹುಟ್ಟಿದಾಗಿಂದ ಹೊರಗಡೆ ದೇಶಗಳಿಂದ ಬಂದಂಥ ಜನ ಸೇರಿ ಅಮೆರಿಕ ಬಂದಿದೆ. ಡೊನಾಲ್ಡ್ ಟ್ರಂಪ್ ಅವರು ಅಧ್ಯಕ್ಷರಾದ ಮೇಲೆ ಅಮೆರಿಕ ದೇಶಕ್ಕೆ ತನ್ನ ದೇಶವನ್ನು ಗ್ರೇಟ್ ಮಾಡೋಣ, ಮೇಕ್ ಅಮೆರಿಕಾ ಗ್ರೇಟ್ ಅಗೈನ್, MAGA ಅನ್ನೋ ಒಂದು ಪಾಲಿಸಿ ಅವರು ಪ್ರಾರಂಭ ಮಾಡಿದ್ರು. ಅವರಿಗೆ ಏನು ವರಿ ಆಯಿತು ಅಂದರೆ, ಏನು ತೊಂದರೆ ಆಯಿತು ಅಂದರೆ, ಈ ಮೆಕ್ಸಿಕೋ ಮುಂತಾದ ದೇಶಗಳಿಂದ ಹಲವಾರು ಅಕ್ರಮ ವಲಸೆಗಾರರು ಬರ್ತಾಯಿದ್ದಾರೆ ಅಂತ. ಆ ಅಕ್ರಮ ವಲಸೆಗಾರರಿಂದ ನಮ್ಮಲ್ಲಿರುವ ಜನರ ನೌಕರಿ ಹೋಗ್ತಿದೆ ಅಂತ ಒಂದು ಬಂತು. ಎರಡನೇದು, ಭಾರತದಿಂದ ಮತ್ತು ಬೇರೆ ಬೇರೆ ದೇಶಗಳಿಂದ ಬಂದ ಜನರು ನಮ್ಮಲ್ಲಿರುವ ನಮಗೆ ಜನಕ್ಕೆ ಸಿಗುವಂತಹ ನೌಕರಿಗಳನ್ನು ಕಸಿದುಕೊಂಡ್ರು ಅನ್ನೋ ಭಾವನೆ ಬಂತು. ಅದಾದಮೇಲೆ ಎರಡನೇದು, ಅಮೆರಿಕಕ್ಕೆ ಚೀನಾ ದೇಶ ಭಾಳ ದೊಡ್ಡದಾಗ್ತಿದೆ. ಎಲ್ಲ ವಿಷಯದಲ್ಲೂ ಚೀನಾ ದೇಶ ಅಭಿವೃದ್ಧಿ ಸಾಧಿಸಿದೆ. ನಮಗಾಗ್ತಿಲ್ವಲ್ಲ, ಚೀನಿಯರು ಎಲ್ಲ ನಾವು ಮಾಡಿದ್ದೆಲ್ಲ ಅವರು ಕಾಪಿ ಹೊಡೆದು ಮಾಡ್ತಿದ್ದಾರೆ ಅನ್ನೋ ಭಾವನೆ ಬಂದ್ಬಿಡ್ತು. ಹಾಗಾಗಿ ಅವರು ತಮ್ಮ ದೇಶವನ್ನು ಮುಂದೆ ತರಬೇಕು ಅಂತ ಹಲವಾರು ಪಾಲಿಸಿಗಳು ಮಾಡಿದ್ರು. ಆ ಪಾಲಿಸಿಗಳು ಮಾಡಿ ಇದು ಬೇರೆ ಬೇರೆ ರೀತಿಯಲ್ಲಿ ಅವರು, ನಾ ಏನು ಹೇಳ್ತೀನಿ, ದೊಡ್ಡಣ್ಣನ ಥರ ವರ್ತಿಸಿದ್ರು. ನಾ ಹಾಕಿದ್ದೇ ದಾರಿ, ನಾ ಹೇಳಿದ್ದೇ ನೀತಿ, ನಮ್ಮ ಥರ ನೀವು ಪಾಲನೆ ಮಾಡಬೇಕು ಅಂತ. ಅದರಿಂದ ಫ್ರಿಕ್ಷನ್
ಎರಡು ದೇಶಗಳ ನಡುವೆ ನಾಯಕರ ನಡುವೆ ಸ್ವಲ್ಪ ಘರ್ಷಣೆಗಳು ಆಗ್ತಾ ಇದೆ. ಆದರೆ ಅವರ ಪರ್ಸ್ನಾಲಿಟಿ ಯಾವ ರೀತಿ ಪರ್ಸ್ನಾಲಿಟಿ ಡೊನಾಲ್ಡ್ ಟ್ರಂಪ್ ಅವ್ರದ್ದು ಅಂದರೆ ಇವತ್ತು ಹೀಗಿರುತ್ತೆ ನಾಳೆ ಅದೇ ಥರ ಇರುತ್ತೆ ಅಂತ ಹೇಳೋಕ್ಕೆ ಬರಲ್ಲ. ಹಾಗಾಗಿ ಸ್ವಲ್ಪ ಇನ್ನೊಂದು ಕೆಲವು ವರ್ಷಗಳು ನಾವು ಕಾದು ನೋಡಬೇಕಾಗುತ್ತೆ. ತಕ್ಷಣವೇ ಭಾರತ ಮತ್ತು ಅಮೆರಿಕಕ್ಕೆ ಉತ್ತಮ ಸಂಬಂಧ ಇದೆ. ನಮ್ಮ ಭಾರತೀಯರು ಲಕ್ಷ ಸಂಖ್ಯೆಯಲ್ಲಿ ಅಮೆರಿಕಲ್ಲಿದ್ದಾರೆ. ಹಾಗಾಗಿ ಅಮೆರಿಕ ಜೊತೆ ನಾವು ಉತ್ತಮ ಬಾಂಧವ್ಯ, ಭಾರತದ ಜೊತೆ ಉತ್ತಮ ಬಾಂಧವ್ಯ ಇದ್ದೇ ಇದೆ, ಇವಾಗಲೂ ಇದೆ. ಉತ್ತಮ ಬಾಂಧವ್ಯ ಟ್ರೇಡ್ಗೆ ಮಾತ್ರ ಹೇಳಿದ್ರು ಅವರು, ದೊಡ್ಡದು ನೀವು 18% ಕೊಡಬೇಕು 20% ಕೊಡಬೇಕು ಅಂತ. ಉತ್ತಮ ಬಾಂಧವ್ಯ ಇದೆ. ಅಮೆರಿಕ ಇನ್ನೊಂದೇನು, ರಷ್ಯಾ ಮತ್ತು ಯುಕ್ರೇನ್ ನಡುವೆ ಏನು ಕದನ ನಡೀತಾ ಇದೆ ಅದನ್ನು ನಿಲ್ಲಿಸಬೇಕು ಅಂತ ಬಹಳ ಪ್ರಯತ್ನ ಅವ್ರು ಪಡ್ತಾ ಇದ್ದಾರೆ. ನಮಗೆ ನೊಬೆಲ್ ಪ್ರಶಸ್ತಿ ಸಿಗಬೇಕು ಅನ್ನೋ ಒಂದು ಉದ್ದೇಶ ಅವ್ರಿಗಿದೆ. ಆ ಉದ್ದೇಶ ಸಫಲ ಆಗಲಿ ಬಿಡಲಿ, ಆ ವಾರ್ ನಿಂತೋದ್ರೆ ಒಳ್ಳೆಯದು. ಯಾಕೆಂದರೆ ಯುಕ್ರೇನನ್ನು ನಾವು ವಿಶ್ವದ ಆಹಾರ ಕಣಜ ಅಂತ ಕರಿತೀವಿ. ವಿಶ್ವದ ಅತಿ ಹೆಚ್ಚು ಗೋಧಿ ಬೆಳೆಯೋದು ಇಂಪೋರ್ಟ್ ನಾವು ಮಾಡ್ಕೋತಿದ್ವಿ ಅಲ್ಲಿಂದ. ಸೊ ಯುಕ್ರೇನಲ್ಲಿ ಪರಿಸ್ಥಿತಿ ಸಹಜ ಸ್ಥಿತಿಗೆ ಬಂದರೆ ಆಹಾರದ ಉತ್ಪಾದನೆ ಚೆನ್ನಾಗಾಗುತ್ತೆ, ನಮಗೊಳ್ಳೆ ಆಹಾರ ವಸ್ತುಗಳು ಸಿಗುತ್ತೆ. ನನಗನ್ಸೋದು ಇನ್ನು ಮುಂದಿನ ವರ್ಷಗಳಲ್ಲಿ ಪ್ರತಿಯೊಬ್ಬ ನಾಯಕನಿಗೂ, ವಿಶ್ವದ ನಾಯಕನಿಗೆ ಒಂದು ರಿಯಲೈಸ್ ಆಗುತ್ತೆ. ಅದೇನು ಅಂದರೆ ನಾವೆಲ್ಲರೂ ಶಾಂತಿಯಿಂದ ಎಲ್ಲರೂ ಒಟ್ಟಾಗಿ ಬಾಳಿದರೆ ಒಟ್ಟಾಗಿ ಏಳಿಗೆ ಸಾಧಿಸಬಹುದು. ಇಲ್ಲದ್ರೆ ಯಾರೇ ಒಬ್ಬರು ಸೆಲ್ಫಿಶ್ ಆಗಿಬಿಟ್ರೆ ಕಷ್ಟ ಅನ್ನೋ ಒಂದು ಭಾವನೆ ಎಲ್ರಿಗೂ ಬರುತ್ತೆ. ರೀಚ್ ಆಗ್ತಾ ಇದ್ದೀವಿ. ಸೊ ಒಂದು ಕಾಫಿ ಬ್ರೇಕ್ ತಗೊಳ್ಳೋಣ ಸರ್. ಅದಕ್ಕಿಂತ ಮುಂಚೆ ಒಂದು ಲಾಸ್ಟ್ ದ ಥಿಂಗ್ ಈಸ್, ನನಗೆ ಕ್ವಿಕ್ಕಾಗಿ ಹೇಳಿಬಿಡಿ, ಚೈನಾ ಇರಾನ್ ಮೇಲೆ ಕಚ್ಚಾ ತೈಲದ ಮೇಲೆ ಡಿಪೆಂಡ್ ಆಗಿದೆ ಮತ್ತು ಅವರಿಬ್ಬರ ಸಂಬಂಧ ಚೆನ್ನಾಗಿದೆ. ಬಟ್ ಈ ಸಂದರ್ಭದಲ್ಲಿ ಚೈನಾದ ನಿಲುವು ಏನಾಗಬಹುದು ಅಂತ, ಯಾಕಂದರೆ ಚೈನಾ ಯಾವಾಗಲೂ ಕೂಡ ಪಾಕಿಸ್ತಾನ ಒಂದು ದೇಶನ ಹೊರತುಪಡಿಸಿದ್ರೆ ಲಾಭ ನಷ್ಟದ್ದು ತುಂಬ ಯೋಚನೆ ಮಾಡ್ತಾರೆ. ದೇ ಆರ್ ವೆರಿ ಕ್ಲೇವರ್. ಏನಾಗಬಹುದು ಚೈನಾದ ಸ್ಟ್ಯಾಂಡ್ ಅಂತ? ಚೀನಾ ಮತ್ತು ಅಮೆರಿಕ ಭಾಳ ಉತ್ತಮ ಸಂಬಂಧ ಇದೆ. ಚೀನಾ ಇರಾನ್ ಉತ್ತಮ ಸಂಬಂಧ ಇತ್ತು. ಇರಾನ್ನಿಂದ ತೈಲ ಬರೋದು ಕಡಿಮೆ ಆದರೆ ರಷ್ಯಾದಿಂದ ತೈಲ ತಗೋತಾರೆ. ಅದರಿಂದೇನು ಅವರಿಗೆ ತೈಲದ್ದು ಏನು ತೊಂದರೆ ಆಗಲ್ಲ. ಒಂದು. ಎರಡನೇದು, ಈ ಉತ್ತಮ ಸಂಬಂಧ ಇರೋದರಿಂದಲೇ ಚೀನಾ ದೇಶದ ಒಂದು ಅತ್ಯಂತ ಉತ್ತಮ ಸ್ಯಾಟಲೈಟ್ ಅಮೆರಿಕದ ನೆಲೆಗಳು ಮಧ್ಯಪ್ರಾಚ್ಯ ದೇಶಗಳು ಎಲ್ಲಿದೆ ಅಂಥೇಳಿ ಸ್ಯಾಟಲೈಟ್ ಇಮೇಜರಿ ಕಳಿಸಿ ಇರಾನ್ಗೆ ಕಳಿಸಿದ್ರಿಂದಲೇ ಇರಾನ್ ಮಿಸೈಲ್ ಕ್ಷಿಪಣಿಗಳು ಅದೇ ಜಾಗದ ಮೇಲೆ ಹೋಗಿ ಕ್ಷಿಪಣಿ ಹಾರಿಸಿತು. ಚೀನಾ ಈ ಒಂದು ಭಾಗದಲ್ಲಿ ಅಂದರೆ ವಿಶ್ವದ ಪೂರ್ವಾರ್ಧ, ಪಶ್ಚಿಮಾರ್ಧ ಬಿಟ್ಬಿಡಿ, ಪೂರ್ವಾರ್ಧದಲ್ಲಿ ತಾನು ಒಂದು ಅತ್ಯಂತ ದೊಡ್ಡ ಸ್ಥಾನ, ಅಮೇರಿಕ ಆ ಕಡೆ ಆಗಿದೆ, ರಷ್ಯಾ ಆ ಕಡೆ ಆಗಿದೆ, ನಾನು ಸ್ಥಾನ ಸಾಧಿಸಬೇಕು ಅಂತ ಹೊಸ ಇನಿಷಿಯೇಟಿವ್ ಮಾಡಿಕೊಂಡು ಪ್ರತಿಯೊಂದು ದೇಶಕ್ಕೂ ಉದಾರವಾಗಿ ಸಾಲ ಕೊಟ್ಟು ಆ ಸಾಲ ಅವರು ತೀರಿಸಲಾಗದಂತಹ ಪರಿಸ್ಥಿತಿಗೆ ಕೊಂಡೊಯ್ದು ಅದನ್ನು ತನ್ನ ತೆಕ್ಕೆಗೆ ತಗೋತಾ ಇದೆ ಚೀನಾ. ಅದು ಎಲ್ಲರೂ ನೋಡ್ತಾ ಇದ್ದಾರೆ, ನಾವೆಲ್ಲರೂ ನೋಡ್ತಾ ಇದ್ದೀವಿ. ಚೀನಾದ ಮೇಯ್ನ್ ದೃಷ್ಟಿನೇ ಏನು ಅಂದರೆ ಈ ಇಡೀ ಸಮುದ್ರ ನನ್ನ ಜೊತೆ ಇರಬೇಕು, ನಾವು ಚೀನಾದಿಂದ ಯುರೋಪ್ ತನಕ ಅಷ್ಟೂ ನನಗೆ ನನ್ನ ಇನ್ಫ್ಲೂಯೆನ್ಸಲ್ಲಿ ಸುಪರ್ದಿಯಲ್ಲಿ ಬರಬೇಕು ಅಂಥೇಳಿ ಈ ಕಡೆ ಭಾರತದ ಸುತ್ತಲಿರುವ ಅಷ್ಟೂ ದೇಶಗಳು ಈಗ ಬಾಂಗ್ಲಾದೇಶ್ ಜೊತೆ ಉತ್ತಮ ಸಂಬಂಧ ಮಾಡಿಕೊಂಡ್ರು, ಪಾಕಿಸ್ತಾನ್ ಜೊತೆ ಇದ್ದೇ ಇದೆ ಮೊದಲಿಂದ, ಶ್ರೀಲಂಕಾ ಜೊತೆ ಪೋರ್ಟ್ ಮಾಡ್ತೀವಿ ಅಂಥೇಳಿ ಅವ್ರಿಗೆ ದುಡ್ಡೆಲ್ಲ ಕೊಟ್ಟು ಇದು ಮಾಡಿಕೊಂಡ್ರು. ದೆನ್ ನೆಕ್ಸ್ಟ್ ಇದಕ್ಕೆ ಮಾಡ್ತಿದ್ದಾರೆ, ಯಾವುದು ನೇಪಾಳ, ಭಾರತ ಪಕ್ಕದಲ್ಲಿದೆ ನೇಪಾಳ. ಬಾಂಗ್ಲಾದೇಶ್ ಹೊಸ ಸರ್ಕಾರ ಬಂತು, ಬಾಂಗ್ಲಾದೇಶ್ ಅವ್ರ ಕಡೆ ವಾಲ್ತಾ ಇದೆ. ಹೀಗೆ ಪ್ರತಿಯೊಂದು ದೇಶಗಳನ್ನು ತನ್ನ ಕಡೆ ಕಂಟ್ರೋಲ್ ತಗೊಳ್ಳುವಂಥ ಪ್ರಯತ್ನ ಮಾಡ್ತಾರೆ. ಅಂದರೆ ಈಗ ನೋಡಿ, ನೀವು ವಿಶ್ವದಲ್ಲಿ ನೋಡಿದ್ರೆ ಒಂದು ಕಾಲದಲ್ಲಿ ರಷ್ಯಾ ಮತ್ತು ಅಮೆರಿಕ ನಡುವೆ ಎರಡು ಫೋರ್ಸ್, ಈಗ ಚೀನಾ ಅಮೆರಿಕ ಥರ ಆಗುವಂಥ ಪರಿಸ್ಥಿತಿ ಬಂದಿದೆ. ಥರ್ಡ್ ವರ್ಲ್ಡ್ ವಾರ್ ಆಗುತ್ತೆ ಅಂತ ಅನ್ಸುತ್ತೆ? ಖಂಡಿತ ಆಗಲ್ಲ. ವರ್ಲ್ಡ್ ವಾರ್ ಅಂತೂ ಆಗೋ ಸಾಧ್ಯತೆ ಇಲ್ಲ. ಯಾಕೆಂದ್ರೆ ಗೊತ್ತಾ ಸರ್, ರಷ್ಯಾ ಯುಕ್ರೇನ್ ವಾರ್ ಆದಾಗ ಅಥವಾ ಇರಾನ್ ಮತ್ತೆ ಪ್ಯಾಲೆಸ್ತೈನ್ ಮತ್ತೆ ಇಸ್ರೇಲ್ ವಾರ್ ಆದಾಗ ಅಥವಾ ಈಗ ಇರಾನ್ ಮತ್ತೆ ಇಸ್ರೇಲ್ ಅಮೆರಿಕ ವಾರ್ ಆದಾಗ ಇದು ಥರ್ಡ್ ವರ್ಲ್ಡ್ ವಾರ್ನ ಆರಂಭ ಅನ್ನೋ ಭಯ ಹುಟ್ಟಿಸೋ ಪರಿಸ್ಥಿತಿ ವಾತಾವರಣ ಆಗ್ತಾ ಇದೆ. ಅದಕ್ಕಂತಲೇ ಈ ಪ್ರಶ್ನೆ ಕೇಳಿದೆ ನಾನು. ಭಯ ಖಂಡಿತ ಆಗುತ್ತೆ. ಜನ 3ನೇ ವಿಶ್ವ ಮಹಾಯುದ್ಧ ಆಗುತ್ತೆ ಅಂತಂತಾರೆ.
ವಿಶ್ವ ಮಹಾಯುದ್ಧ ಆಗೋದರಿಂದ ಆಗುವಂತಹ ನಷ್ಟಗಳೇನು ಅಂತ ಪ್ರತಿಯೊಬ್ಬರಿಗೂ ಗೊತ್ತಿದೆ. ಪ್ರತಿಯೊಬ್ಬ ವರ್ಲ್ಡ್ ಲೀಡರ್ ಅವನೆಷ್ಟೇ ಮೂರ್ಖನಾಗಲಿ, ಎಷ್ಟೇ ಮೂರ್ಖನಾಗದೇ ಇರಲಿ, ಬುದ್ಧಿವಂತನಾಗಲಿ, ಪ್ರತಿಯೊಬ್ಬರಿಗೂ ಏನು ಗೊತ್ತಿದೆ ಅಂದರೆ, ಒಂದು ವೇಳೆ ಮೂರನೇ ವಿಶ್ವ ಮಹಾಯುದ್ಧ ಆದರೆ ಇಡೀ ವಿಶ್ವದ ವಿನಾಶ. ಯಾಕೆಂದರೆ ನ್ಯೂಕ್ಲಿಯರ್ ವೆಪನ್ಸ್ ಯೂಸ್ ಮಾಡ್ತಾರೆ, ಕಂಪ್ಲೀಟ್ ನಾವು ನಿರ್ನಾಮ ಆಗ್ಬಿಡ್ತೀವಿ. ಅದು ಒಂದು ವೇಳೆ ಇದಾದರೆ, ಈಗೆಲ್ಲ ತುಂಬ ಜನ ನಮ್ಮ ಭಾರತೀಯರು ಬಹಳ ಇದರಿಂದ ಒಂದು ಮಹಾಪ್ರಳಯ ಆಗೋಗುತ್ತೆ. ಪ್ರಳಯ ಆದಮೇಲೆ ಎಲ್ಲ ಹೊಸದು ಕಲಿಯುಗ ದಾಟಿ ಇನ್ನೊಂದು ಯಾವುದೋ ಯುಗ ಬರುತ್ತೆ. ಆ ಥರ ಮುಂದಿನ ಮೂರನೇ ವಿಶ್ವ ಮಹಾಯುದ್ಧ ಆದರೆ ಈ ಯುಗನೇ ಹೊಟ್ಟೋಗುತ್ತೆ, ಬೇರೆ ಏನಾಗುತ್ತೆ ಗೊತ್ತಿಲ್ಲ. ಹಾಗಾಗಿ ನನಗನ್ಸೋ ಮಟ್ಟಿಗೆ ವಿಶ್ವ ಮಹಾಯುದ್ಧ ಮೂರನೇದು ಆಗೋಲ್ಲ, ಈ ಯುದ್ಧನೂ ಬೇಗನೆ ಮುಗಿಯುತ್ತೆ. ತುಂಬ ಪಾಸಿಟಿವ್ ಫೀಲ್ ಆಯಿತು ಸರ್. ಆ್ಯಕ್ಚುಲಿ ನಾನು ಬೆಳಗ್ಗೆಯಿಂದ ಈ ಸ್ಟೋರಿ ನೋಡಿದಾಗಿಂದ ಐ ವಾಸ್ ಲೈಕ್ ಏನಾಗ್ಬೋದು ಅಂತ. ಬಟ್ ನೀವು ತುಂಬ ಪ್ರಾಕ್ಟಿಕಲ್ ಆಗಿ ಹಿಸ್ಟ್ರಿ, ಪ್ರೆಸೆಂಟ್, ಪಾಸ್ಟ್ ಎಲ್ಲನೂ ಮಾತಾಡಿದ್ರಿ. ಥ್ಯಾಂಕ್ ಯು. ಒಂದು ಸ್ಮಾಲ್ ಟೀ ಬ್ರೇಕ್ ತಗೊಳ್ಳೋಣ. ಥ್ಯಾಂಕ್ ಯು ವೆರಿ ಮಚ್.